भक्ताय तद्भक्ताय नमो नमः। श्रीगुरुचरणकमलं वन्दे रमणपृष्ठाय भूतले श्रीरूपानुगभक्तिदं च कृपामूर्तिं नारायण नमो विष्णुपादाय राधिकाय प्रियात्मने श्रीमद्भक्तिवेदान्त नारायण इति नाम श्रीकृष्ण लीलकथाने सुदाक्षं औदार्य माधुर्य गुणैश्च युक्तं वरं वरेण्यं पुरुषं महान्तं नारायणं तं शिरसा नमामि। श्रीदाण्डीनां भक्तशिरोमणिं च श्रीकृष्णपादाब्जहृदयकरुणि चैतन्यलीलामृतसारसारं नारायणं तं सततं प्रपद्ये। नमामि नारायणपादपङ्कजं करोमि नारायणपूजनं सदा वदामि नारायणनाम निर्मलं स्मरामि नारायणतत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा कृष्णा हरे 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 राम राम हरे हरे। हरे कृष्णा हरे 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 राम राम हरे हरे। हरे कृष्णा हरे 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 राम राम हरे हरे। हरे कृष्णा हरे 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 राम राम हरे हरे। हरे कृष्णा हरे 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 राम राम हरे हरे। हरे कृष्णा हरे 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 राम राम हरे हरे। हरे कृष्णा हरे 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 राम राम हरे हरे। ಮೊಟ್ಟಮೊದಲ ಗುರುಪಾದ ಪದ್ಮ ಭಕ್ತಿ ವೇದಾಂತ ನಾರಾಯಣ ಗುರುಸ್ವಾಮಿ ಜಗದ್ಗುರು ಕೋಟಿ ದಂಡವತ್ ಪ್ರಣಾಮ ಪಾನದ ಗುರು ನಾಮನ್ಯಷ್ಟ ಸಂತ ಶ್ರೀಪಾದ ಚರಣ ಕೋಟಿ ದಂಡವತ್ ಪಿಸುತ್ತ ಹಾಗೂ ಎಲ್ಲ ವರ್ತಮಾನ ಭೂತ ಭವಿಷ್ಯ ಎಲ್ಲ ವೈಷ್ಣವರೇ ತಾವತ್ ದಂಡವತ್ ಪ್ರಣಾಮ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ पतितानां पावनेभ्यो वैष्णवेभ्यो नमो नमः। ಇವತ್ತು ಭಾನುವಾರ ನಾನು ಬಯಸಿದೆ. ಹ್ಮ್ 26 ನೆನ್ನೆ ಶೈನಿ ಏಕಾದಶಿ, ಇವತ್ತು ಪಾರಣ ಆಗಿರುತ್ತೆ. ಕೆಲವು ಮಠಗಳಲ್ಲಿ ದ್ವಾದಶಿ ಆರಂಭ ಪಕ್ಷದಿಂದ ಚತುರ್ಮಾಸ್ಯ ವ್ರತ ಆರಂಭವಾಗಿದೆ. ಕೆಲವು ಮಠಗಳಲ್ಲಿ ನಮ್ದು ಮಠದಲ್ಲೂ ಗುರು ಪೂರ್ಣಿಮಾದಿಂದ ಶುರುವಾಗುತ್ತೆ 19 ಜುಲೈ. ಅವತ್ತು ಸನಾತನ ಗೋಸ್ವಾಮಿ ಅವರ ತಿರುಭಾವ.
ಆಮೇಲೆ ಬಲದೇವ ಆವಿರ್ಭಾವ ಮಹೋತ್ಸವ 28 ಆಗಸ್ಟ್. ಆಮೇಲೆ ಜನ್ಮಾಷ್ಟಮಿ 4 ಸೆಪ್ಟೆಂಬರ್. 19 ಸೆಪ್ಟೆಂಬರ್ ರಾಧಾಷ್ಟಮಿ. ಕೃಷ್ಣ ಅದು 2 ವಾರಕ್ಕೆ. ಆಮೇಲೆ ಅಕ್ಟೋಬರ್ 26ರಿಂದ ಕಾರ್ತಿಕ್ ವ್ರತ. 24 ನವೆಂಬರ್ಗೆ ಮುಗಿದೋಗುತ್ತೆ. 22 ಮಾರ್ಚ್ ಗೌರಿ ಪೂರ್ಣಿಮಾ. ಈಗ ಆಮೇಲೆ ರಥಯಾತ್ರೆ ಮುಗೀತು. ಜಗನ್ನಾಥ ಪುನರ್ ರಥಯಾತ್ರೆನೂ ಮುಗಿದಿದೆ. ನಾವು ಬೃಹತ್ ಭಾಗವತಾಮೃತ ನೋಡಿದಾಗೆ ಅವನ ಈಗ ಜಗನ್ನಾಥ ಬಲದೇವ ಸುಭದ್ರ ಸುದರ್ಶನ ಯಾಕೆ ಆ ರೀತಿನಲ್ಲಿ ಕಾಣ್ತಾರೆ ಅನ್ನೋದಕ್ಕೆ ಅದಕ್ಕೆ ಉತ್ತರ ಬೃಹತ್ ಭಾಗವತಾಮೃತದಲ್ಲೇ ಇರೋದು. ಅದಕ್ಕೆ ನಾವು ಭಗವಂತನ ಅತ್ಯುತ್ತಮ ಕೃಪಾಪಾತ್ರ. ಆ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಯಾರು ಅರ್ಹರು ಅಂತ ನಾರದ ಮುನಿ ಎಲ್ಲ ಕಡೆ ಹುಡುಕಿದ್ನಲ್ಲ, ಕೊನೆಗೆ ದ್ವಾರಕಾಗೆ ಬಂದ. ದ್ವಾರಕಾದಲ್ಲಿ ಆ ಲೀಲೆ ನಡೆದಿದೆ. ಅಲ್ಲಿ ಬೃಹತ್ ಭಾಗವತಾಮೃತದಲ್ಲಿ ಹೇಳ್ತಾಳೆ, ನಾರದ ಮುನಿ ಹುಡ್ಕೊಂಬರ್ತಾನೆ, ಉದ್ಧವ 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 ನಿನ್ನ ಪಾದದೊಳಿಬೇಕು, ನಿನಗಿಂತ ದೊಡ್ಡವರು ಯಾರು ಕೃಪಾ ಪಾತ್ರ ಇಲ್ಲ. ಆವಾಗ ಹೇಳ್ತಾರೆ, ಅಯ್ಯೋ ನಾನು ಆಗ ಅನ್ಕೊಂಡಿದ್ದೆ, ಆದ್ರೆ ಕೃಷ್ಣ ವೃಂದಾವನ ಕಳಿಸಿದ ಆಮೇಲೆ ಗೊತ್ತಾಯ್ತು ಗೋಪಿಯರೇ ಅದಕ್ಕೆ ಸಾಕು, ನಾನು ಯಾವ ಮೂಲೆಗೂ ಇಲ್ಲ. ಅವರ ವಿರಹ ಪ್ರೇಮ, ಕೃಷ್ಣ ಎಷ್ಟು ಪ್ರೇಮ. ನನಗೆ ಕೋಟಿ 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 ಒಂದು ಪಾಲು ನನಗಿಲ್ಲ. ಅದಕ್ಕೆ ಅವನು ಉದ್ಧವ ಕ್ಯಾರಿ ಅಂತ ಇದೆ. ಆಮೇಲೆ ಉದ್ಧವ ಕುಂಡ, ಅಲ್ಲಿ ಅವನು ಹುಲ್ಲಿನ ರೂಪದಲ್ಲಿ ಬೆಳ್ಕೊಂಡಿದ್ದಾನೆ. ಯಾರಾದ್ರು ಗೋಪಿಯರು ಅವನ್ನ ತುಳಿದ್ರೆ ಅವ್ರ ಪಾದದೊಳಗೆ ಸಿಗುತ್ತೆ, ನನಗೆ ಜೀವನ ಸಾರ್ಥಕ ಆಗುತ್ತೆ ಅಂತ. ಸುತ್ತಮುತ್ತಲು ಹುಲ್ಲಿನ ರೂಪದಲ್ಲೇ ಇದ್ದಾನೆ. ಋಣಾದಪಿ ಸುನೀಚೇನ ತರೋದಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾ ಹರಿ. ಕೀರ್ತನೆಯ ಸದಾ ಹರಿ. ನಾವು ಯಾವಾಗಲೂ ಕೀರ್ತನೆ ಮಾಡಬೇಕು ಅಂದ್ರೆ, ಭಗವಂತ ನಾಮಸ್ಮರಣೆ ಮಾಡ್ಬೇಕಂದ್ರೆ ಈ 4 ಗುಣಗಳು ಇರಬೇಕು. ತೃಣಾದಪಿ ಸುನೀಚನ, ತೃಣಕ್ಕಿಂತ ನೀಚೆ, ಕೆಳಗಡೆ ಅನ್ಕೊಂಡು. ತೃಣ ಅದು ಕಂಪ್ಲೇಂಟ್ ಮಾಡಲ್ಲ, ಕ್ರಿಟಿಸೈಸ್ ಮಾಡಲ್ಲ, ಅದು ಸಹನೆ ಮಾಡುತ್ತೆ. ತೃಣಾದಪಿ ಕೆಳಗಡೆ ಇದ್ದೀನಿ ಅಂತ, ನಾವು ಅದಕ್ಕಿಂತ ಕೆಳಗಡೆ ಇದ್ದೀವಿ ಅಂತ. ಎಲ್ಲ ತುಳಿತಾರೆ ಹುಲ್ಲಿನ ಮೇಲೆ, ನಾವು ಅನ್ಕೊಂಡು ನಮ್ಮ ಮೇಲೂ ಹುಲ್ಲು ತುಳಿಯುತ್ತೆ ಅಂತ. ಆಮೇಲೆ ತರೋರಪಿ ಸಹಿಷ್ಣು, ತರೋರಿವ ಸಹಿಷ್ಣು ಅಂದ್ರೆ ಮರಗಳಿಗಿಂತ ಸಹಿಷ್ಣುತೆ. ಮರನೂ ಹಾಗೇನೆ, ಸಮ್ಮರ್ ಬಂತು, ಇವು ಕೊಡಬೇಕು, ಗಾಳಿ ಬಂತು, ಸಿಕ್ಕಾಪಟ್ಟೆ ಗಾಳಿ, ಏನು ಕಂಪ್ಲೇಂಟ್ ಮಾಡಲ್ಲ. ನಮ್ಮ ಪೂರ್ವಜರು ಶಾಸ್ತ್ರ ಹೇಳ್ತಾರೆ, ಈಗ ಚಂದನ ಗಿಡ ತಗೊಂಡ್ರೆ ಅದ್ರ ಗುಣ ಏನು?
ಅದು ಸುವಾಸನೆ ಇರುತ್ತೆ ಚಂದನಾಗಿ. ಅದನ್ನೇ ಒಂದು ಕೊಂಬೆ ಹೊಡ್ಕೊಂಡು ಮಚ್ಚನ ಹಾಕ್ತಾರೆ. ಮಚ್ ಕೊಂಬೆ ಬೇಕಲ್ಲ, ಅದ್ರದ್ದೇ ಮರ ಒಂದು ಕೊಂಬೆ ಹೊಡೆದು ಅದಕ್ಕೆ ಸೇರಿಸ್ಬಿಟ್ಟು ಅದನ್ನೇ ಹೊಡಿತಾರೆ. ಹೊಡಿತಾ ಇದ್ರೆ ಏನಾಗುತ್ತೆ? ಅದು ಎಂಥ ಮರ ನೋಡಿ, ತನ್ನ ಸುವಾಸನೆನ ಆ ಮಚ್ಚಿಗೂ ಕೊಡುತ್ತೆ. ಹೌದಾ? ಮಚ್ಚು ಹೊಡೆದು ಆ ಉದ್ಲಿ ಅದಕ್ಕೆ ಸುವಾಸನೆ, ಚಂದನದ ಸುವಾಸನೆ ಬರುತ್ತಲ್ಲ ನೋಡಿ. ತನ್ನ ಒಡೆಯೋನು ಕೂಡ ಸುವಾಸನೆ ಕೊಡುತ್ತೆ. ಆ ಥರ ಇದೆ ಸಾಧುಗಳಂದ್ರೆ ಹಾಗೆ, ವೈಷ್ಣವ ಅಂದ್ರೆ ಹಾಗೆ. ತನ್ನ ಅಂದ್ರೇನು? ತನಗೆ ಅಮಂಗಳ ಕೋರೋನು ಕೂಡ. ಎಷ್ಟೋ ಜನ ಅಮಂಗಳವಾಗಲಿ ಕ್ರೋಧ ಮಾಡ್ತಾರೆ. ಅಮಂಗಳ ಕೋರೋರ್ಗು ಅಮಂಗಳನೇ ಅವ್ರು ಇದು ಮಾಡೋರು, ಅಮಂಗಳ ಕೊಡೋರಿಗೆ ವೈಷ್ಣವರು ಏನ್ ಮಾಡ್ತಾರೆ? ಮಂಗಳ ಮಾಡ್ತಾರೆ. ಅಲ್ಲಪ್ಪ, ಅವನಿಗೆ ಮಂಗಳ ಆಗಲಿ, ಒಳ್ಳೇದಾಗಲಿ. ನಮಗೆ ಕೆಟ್ಟದ್ ಮಾಡಕ್ ಬಂದ್ರು ಸಹ ಪರವಾಗಿಲ್ಲ, ನಮ್ಗೆ ಕೆಟ್ಟದೇ ಆಗ್ಲಿ, ಆದ್ರೆ ಅವನಿಗೆ ಒಳ್ಳೇದಾಗ್ಲಿ. ಪ್ರಪಂಚದಲ್ಲಿ ಇರೋರು ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೆ ಮಾತ್ರ ಕೆಟ್ಟದ್ದಾಗ್ಲಿ. ಅಪ್ಪ ಭಗವಂತ, ಪ್ರಪಂಚದ ಎಲ್ಲರೂ ಪಾಪ ನೀನ್ ತಗೋ, ನಾನ್ ತಗೊಳ್ತೀನಿ, ನನ್ ಮೇಲೆ ಹಾಕು, ನಾನು ಯಾವಾಗಲೂ ನರಕದಲ್ಲೇ ಇರ್ತೀನಿ, ಆದ್ರೆ ಇವ್ರನ್ನೆಲ್ಲ ಉದ್ಧಾರ ಮಾಡು. ಇದು ವೈಷ್ಣವ. ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಲ್ಲಿ ಒಬ್ಬರು ವಾಸುದೇವ್ ದತ್ತ ಅಂತ. ಹಾಗೆ ವಾಸುದೇವ್ ದತ್ತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕೃಷ್ಣ ನಿನಗೆ ಯಾಕೆ ಕಷ್ಟ ಕೊಡ್ತಾನೆ? ನಿನಗೆ ಈ ಕಷ್ಟ ಕೊಡ್ದಿರಾನೆ ಎಲ್ಲನೂ ಉದ್ಧಾರ ಮಾಡು. ಒಂದು ಶಕ್ತಿ ಇದೆ ಅವನಿಗೆ, ಅವನಲ್ಲಿ ಯಾವುದು ಅಭಾವ ಇಲ್ಲ ಅಂತ ಚೈತನ್ಯ ಮಹಾಪ್ರಭು. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಈ ವಾಸುದೇವ್ ದತ್ತ ನನ್ನ ಎಲ್ಲಿ ಮಾರ್ತಾರೋ ನಾನು ಅಲ್ಲೇ ಇದ್ಬಿಡ್ತೀನಿ, ನನ್ನ ದೇಹ ನನ್ನದಲ್ಲ, ಇದು ವಾಸುದೇವ್ ದತ್ತಂದು. ಚೈತನ್ಯ ಮಹಾಪ್ರಭುಗಳು ನೋಡಿ, ಚೈತನ್ಯ ಮಹಾಪ್ರಭುಗಳು ಬರಕ್ ಮುಂಚೆ ಜಗನ್ನಾಥ್ಪುರಿನಲ್ಲಿ ರಥ ಎಳಿತಾ ಇದ್ರು. ರಥ ಎಳಿಲಿಕ್ಕೆ ಯಾರು ಬರ್ತಾ ಇದ್ರು? ಆನೆಗಳಿಂದ ಎಳಿಸ್ತಾ ಇದ್ರು, ಅಥವಾ ಸೈನಿಕರು ಆಗಲಿ ರಾಜ. ಪಬ್ಲಿಕ್ ಅಷ್ಟು ಬರ್ತಿರ್ಲಿಲ್ಲ. ಆಮೇಲೆ ಚೈತನ್ಯ ಮಹಾಪ್ರಭು ಬಂದ್ರು, ಯಾರಿಗೂ ಗೊತ್ತಿರಲಿಲ್ಲ. ನೀಲಾಚಲದಿಂದ ಸುಂದರಾಚಲಕ್ಕೆ ಹೋಗೋದು ಅಂದ್ರೆ ಗುಂಡೀಚ ದೇವಸ್ಥಾನ. ಇದರ ಅರ್ಥ ಏನು? ಹಾಗೂ ಜಗನ್ನಾಥ್, ಬಲದೇವ್, ಸುಭದ್ರ ಯಾಕೆ ಈ ರೀತಿನಲ್ಲಿದ್ದಾರೆ, ಯಾಕೆ ಈ ರೂಪದಲ್ಲಿದ್ದಾರೆ? ಇದ್ರ ಗೂಢವಾದ ಅರ್ಥ ಏನು? ಇದೇನು ಗೊತ್ತಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳೇ ಬಂದು ಇದನ್ನೆಲ್ಲ ಪ್ರಕಾಶ ಮಾಡಿರೋದು, ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಗುಂಡೀಚ ದೇವಸ್ಥಾನ ಕ್ಲೀನ್ ಮಾಡ್ತಾರೆ ಯಾರು? ರಾಜನ ಸೇವಕರು, ಅಂದ್ರೆ ತಮ್ಮ ಸಂಬಳ ತಗೊಂಡು ಅದನ್ನ ಕ್ಲೀನ್ ಮಾಡ್ತಾ ಇದ್ರು. ಅವ್ರು ಸಂಬಳ ತಗೊಂಡು ಕ್ಲೀನ್ ಮಾಡ್ತಾರೆ ಅಂದ್ರೆ ಪ್ರೇಮದಿಂದ ಮಾಡ್ತಾರ? ಸರ್ವಸ್ವನ ತ್ಯಾಗ ಮಾಡಿ ಮಾಡ್ತಾರ? ಮಾಡಲ್ಲ. ನಿಷ್ಕಾಮದಿಂದ ಮಾಡ್ತಾರ? ಇಲ್ವ. ಸೊ ಫಲಾಪೇಕ್ಷೆಯಿಂದ ಮಾಡ್ತಾರೆ. ಸೊ ಅದು ಎಲ್ಲಿ ಶುದ್ಧವಾಗಿರುತ್ತೆ? ಎಲ್ಲಿ ಭಗವಂತನಿಗೆ ಸಂತುಷ್ಟಿ ಆಗುತ್ತಾ? ಆಗಲ್ಲ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ರಾಜನಿಗೆ ಹೇಳಿದ್ದು, ಆ ರಾಜ ಇದೊಂದು ನಮ್ಗೊಂದು ಸೇವೆ ಭಾಗ್ಯ ಕೊಡು, ನಾವು
ಜಗನ್ನಾಥ ಬರಕ್ ಮುಂಚೆ ಗುಂಡೀಚ ದೇವಸ್ಥಾನ ತೊಳಿತೀವಿ. ಸೊ ಅದಕ್ಕೆ ಅವರೇ ಶುಭ್ರವಾಗಿ ತೊಳೆದ್ರು. ಅದು ಏನು ಅಂತನೂ ನಮ್ಗೆ ತಿಳಿಸಿದ್ದಾರೆ. ಸಾಧಕರಿಗೆ ಗುಂಡೀಚ ದೇವಸ್ಥಾನ ಸ್ವಚ್ಛ ಮಾಡೋದೇ ದೊಡ್ಡದು, ತುಂಬಾ ಮುಖ್ಯ ನಮಗೆ. ಆ ಹುಲ್ಲು ಚುಚ್ಚುತ್ತೆ ಹುಲ್ಲು, ಅದನ್ನ ಎತ್ತಿದ್ರು. ಆಮೇಲೆ ಕಲ್ಲುಗಳು, ಚಿಕ್ಕ ಚಿಕ್ಕ ಕಲ್ಲುಗಳು, ಆಮೇಲೆ ಧೂಳು, ಅಷ್ಟೆಲ್ಲ ಹೋದ್ರು 2ನೇ ಸಾರಿ ಕೂಡಿಸಿದ್ರು. ಆಮೇಲೆ ತಿರ್ಗಾ ನೀರು ಹಾಕಿತ್ತು, ಚೆನ್ನಾಗಿ ತೊಳೆದು. ಆದ್ರೂ ಕೆಲವು ಕಡೆ ಅಂಟ್ಕೊಂಡಿರ್ತಲ್ಲ ದಾಗ ತರ, ಚಿಕ್ಕ ದಾರ ತರ ಅಂಟ್ಕೊಂಡಿರುತ್ತೆ, ಹೋಗಲ್ಲ, ಅದು ನೀರಿಗೂ ಹೋಗಲ್ಲ, ಕುಡಿಸಿದ್ರು ಹೋಗಲ್ಲ. ಅದನ್ನ ಚೈತನ್ಯ ಮಹಾಪ್ರಭುಗಳು ತಮ್ಮ ಬಹಿರ್ವಸ್ತ್ರದಿಂದ ಈಗ ಕ್ಲೀನ್ ಮಾಡಿ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಇದಕ್ಕೆ ಮೂಲ. ಬೃಂದಾವನ ಲುಪ್ತವಾಗಿ ಹೋಗಿತ್ತು. ತಾವೇ ರಾಧಾಕುಂಡ್ ಶ್ಯಾಮಕುಂಡ ಪ್ರಕಟ ಮಾಡಿದ್ರು. ಗೌರಿಕೇತ್, ಕಾಳಿಕೇತ್ ಅಂತ ಹೆಸರಿತ್ತು ಹೊರ್ತು ಪಡಲ್ತಾರ. ಇಲ್ಲ, ಇದು ರಾಧಾಕುಂಡ್ ಶ್ಯಾಮಕುಂಡ ಅಂತ ತೆಗ್ಮೇಲೆ. ಆಮೇಲೆ ರಘುನಾಥ್ ದಾಸ್ ಗೋಸ್ವಾಮಿ ಕಳಿಸ್ಬಿಟ್ಟು ಆಮೇಲೆ ಅದನ್ನ ಇವತ್ತಿರೋ ರೀತಿನಲ್ಲಿ ಕಟ್ಸ್ಕೊಳ. ರಘುನಾಥ್ ದಾಸ್ ಗೋಸ್ವಾಮಿ ನಿಮಿತ್ತ ಮಾತ್ರ. ಇದೆಲ್ಲ ನಡೆದಿರೋ ಚೈತನ್ಯ ಮಹಾಪ್ರಭುಗಳ ಕೈವಾಡ ಇದು. ಹಾಗೆ ಇದು ಕೈವಾಡ ರೂಪ ಸನಾತನ್ ಗೋಸ್ವಾಮಿ, ಭಟ್ಟ ರಘುನಾಥ್ ಜಿ, ಗೋಪಾಲ ಭಟ್. ಈಗ ನೋಡಿ, ಬೃಹತ್ ಭಾಗವತಾಮೃತ ಕೂಡ ಚೈತನ್ಯ ಮಹಾಪ್ರಭುಗಳ ಕೈವಾಡನೆ. ಇಲ್ಲೋದ್ರೆ ಇದು ಲುಪ್ತವಾಗಿ ಹೋಯ್ತು, ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲ ಕಲಿಯುಗದಲ್ಲೂ ಇದು ಪ್ರಕಾಶ ಆಗಲ್ಲ. ವೃಂದಾವನನು ಮುಚ್ಕೊಂಡೋಗಿತ್ತು ನೋಡಿ, ಅದನ್ನು ಪ್ರಕಾಶ ಮಾಡಿ. ಸೊ ಈ ರೀತಿ ಚೈತನ್ಯ ಮಹಾಪ್ರಭುಗಳು ಹುಡುಗಿ ಸಾಕು. ಎಲ್ಲ ಇವತ್ತು ಗುರು ಪರಂಪರಾ ಮೂಲದಲ್ಲಿ ಪ್ರೇರಣೆ ಕೊಟ್ಕೊಂಡು ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ನಾಮ ಜಪ ಎಲ್ಲ ಮಾಡ್ತಾರೆ. ಅದು ಕೂಡ ಅವರೇ ಶುರು ಮಾಡಿ ತನ್ನ ಭಕ್ತರ ಮೂಲಕ ಅದನ್ನೆಲ್ಲ ನಿಜ ಮಾಡಿಸಿದ್ರು. ವಿಶ್ವದಂತ ನಗರಾದಿ ಗ್ರಾಮ ಎಲ್ಲ ಕಡೆನೂ ಪ್ರಪಂಚವೆಲ್ಲ ಕೃಷ್ಣನ ನಾಮನ ಕೀರ್ತನೆ ಮಾಡ್ತಾರೆ. ಅವರೇ ಹೇಳ್ಬಿಟ್ಟು ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಅದಕ್ಕೂ ಪ್ರೇರಣೆ ಮಾಡಿ, ಅದಕ್ಕೂ ಶಕ್ತಿ ಕೊಟ್ಟು ತಮ್ಮ ಭಕ್ತರ ಮೂಲಕ ಅದನ್ನು ಮಾಡಿಸಿದ್ದಾರೆ. ಸೊ ಹೀಗೆ ಅಪಾರ ಕೊಡುಗೆ ಚೈತನ್ಯ ಮಹಾಪ್ರಭುಗಳು. ನಾವು ಎಣ್ಸಕ್ಕಾಗಲ್ಲ. ಸೊ ಹಾಗೆ ಅವರು ಅಪಾರ ಕೊಡುಗೆ. ಈಗ ಜಗನ್ನಾಥ್ ಪುರಿನಲ್ಲಿ ಹೇಗೆ ಬೃಹತ್ ಭಾಗವತಂ ಹೇಳ್ತಾರೋ ಹಾಗೆ ಚೈತನ್ಯ ಮಹಾಪ್ರಭುಗಳನ್ನು
ಈಗ ಬೃಹತ್ ಭಾಗವತ ಅಂತ ಇದ್ದಾಗೆ ಏನಂದ್ರೆ ಶ್ರೀಕೃಷ್ಣ ಯಾವಾಗ 7 ವರ್ಷ ಇದ್ದಾಗ 7 ದಿವಸ 7 ವರ್ಷ ಆಯುಸ್ಸು ಅವನಿಗೆ. 7 ದಿವಸ ಸತತವಾಗಿ ಗೋವರ್ಧನ್ ಪರ್ವತನ ತನ್ನ ಕನಿಷ್ಠ ಉಂಗ್ಲಿ ಅದನ್ನ ಎತ್ತಿದ್ದ. ಯಾವ ರೀತಿ ಅಂದ್ರೆ ಒಂದು ಆನೆ ತನ್ನ ಸೊಂಡಿಲಿನಿಂದ ಒಂದು ಕಮಲನ ಎತ್ತಿಟ್ಟಾಗೆ, ಅಷ್ಟು ಸುಲಭವಾಗಿ. ಶ್ರೀಕೃಷ್ಣನ ತ್ರಿಭಂಗ ಲಲಿತ ಮುದ್ರೆನಲ್ಲಿ ನಿಂತ್ಕೊಂಡು ಗೋವರ್ಧನ ಧಾರಣೆ ಮಾಡಿದ. ಎಲ್ಲ ಗ್ವಾಲ ಬಾಲಕರು ಕೂಡ ಹೇಗೆ ಅನ್ಕೊಂಡ್ರು, ತನ್ನ ಕಡ್ಡಿಗಳನ್ನ, ಕೋಲುಗಳು, ಕೋಲು ಇಟ್ಕೊಳ್ತಿರ್ತಾರೆ ಅವರು. ಆ ಕೋಲುಗಳನ್ನ ಇಟ್ಬಿಟ್ಟು ಇದನ್ನ ಸಪೋರ್ಟ್ ಕೊಟ್ಬಿಟ್ಟು ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವನೇ ಈ ತನ್ನ ಕಡ್ಡಿಯಿಂದ ಗೋವರ್ಧನ ಹಿಡ್ದಿದ್ದಾನೆ. ನಂದ ಮಹಾರಾಜ್ ಏನ್ ಯೋಚನೆ ಮಾಡ್ತಿದ್ದಾರೆ, ತನ್ನ ಇಷ್ಟ ದೇವ ಭಗವಾನ್ ನಾರಾಯಣ್ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಏ ನಾರಾಯಣ್ ಕೃಪೆ ಮಾಡಿ ಈ ಪರ್ವತನ ಕೆಳಗಡೆ ಬರ್ದಿರಾಗ ಮಾಡಿ. ಗೋಪಿಯರ ಯೋಚನೆ ಮಾಡ್ತಿದ್ದಾರೆ, ಗೋಪಿಯರು ಸ್ವಯಂ ಅವರು ಶ್ರೀಕೃಷ್ಣನ ಶಕ್ತಿನೇ. ಅವರು ಶಕ್ತಿನೇ ಶ್ರೀಕೃಷ್ಣನ ಶಕ್ತಿನೇ ಬೇರೆ ಬೇರೆ ರೂಪ ತಾಳಿ. ಗೋಪಿಯರೆಲ್ಲ ಅವನ ಬೇರೆ ರೂಪ ತಾಳಿ, ಅವನ ಶಕ್ತಿನೇ ರೂಪ ತಾಳಿ. ಮೂಲ ರಾಧಾರಾಣಿ, ರಾಧಾರಾಣಿ ಕಾಯ ವ್ಯೂಹನೇ ಎಲ್ಲ ಗೋಪಿಯರು. ಆಮೇಲೆ ರಾಧಾರಾಣಿ ಹೇಳ್ತಾ ಇದ್ದಾಳೆ, ತನ್ನ ಕಣ್ಣಿಂದ ಹೆಂಗೆ ನೋಡ್ಬಿಟ್ಟು, ಹೌದಾ ನೀನೇನಾದ್ರೂ ಕೆಳಗಡೆ ಬಂದ್ರೆ ನಿನ್ನ ಭಸ್ಮ ಮಾಡ್ಬಿಡ್ತೀನಿ. ಸೊ ಈ ತರ ಎಲ್ಲರೂ ತನ್ನ ತನ್ನ ಭಾವಾನುಸಾರ ಸಹಾಯ ಮಾಡಿದ್ರು. ಆಮೇಲೆ ಯೋಚನೆ ಮಾಡ್ತಾ ಇದ್ರು, ಅವರ ಸಹಾಯ ಇಲ್ದಿರ ಕೃಷ್ಣ ಒಬ್ಬನೇ ಗೋವರ್ಧನ್ ಧಾರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಭಾವನೆ ಹಾಗೆ. ಇನ್ನೊಂದು ರೀತಿನಲ್ಲಿ ಗೋವರ್ಧನ್ ಯಾರು? ಗೋವರ್ಧನ್ ಅಂದ್ರೆ ತನ್ನ ರಾಧಾರಾಣಿ ಹೃದಯದಿಂದ ಬಂದಿರೋದಂತ. ರಾಧಾರಾಣಿನೇ ಆಯ್ತಲ್ಲ, ಕೃಷ್ಣ ಯಾರನ್ನೇ ತಿಳ್ಕೊಂಡಿದ್ದಾನೆ, ರಾಧಾರಾಣಿ ಸ್ಪರ್ಶ ಮಾಡ್ತಾ ಇದ್ದಾನೆ ಕೈ, ಅದಕ್ಕೆ ಅವನಿಗೆ ಅಷ್ಟು ತಾಕತ್ತು. 7 ದಿವಸ ನಿರಂತರವಾಗಿ ರಾಧಾರಾಣಿ ಸ್ಪರ್ಶದಿಂದ. ಸೊ ನಿದ್ದೆನೂ ಬರಲಿಲ್ಲ, ಊಟ ತಿಂಡಿ ಏನೂ ಇಲ್ಲ.
ಅವನ್ ನೋಡ್ಕೊಂಡಿರೋದೇ ಊಟ. ಅವನು ಗೋಪಿಯರ್ ನೋಡೋದು ಅವನಿಗೆ ಊಟ. ಗೊತ್ತಾಯ್ತಲ್ಲ. ಈ ರೀತಿ ಶ್ರೀಕೃಷ್ಣ ವಿಶಾಲ ರೂಪ. ಇದು ನೋಡಿ, ಅವನೇನು ಅದನ್ನ ಗೋವರ್ಧನ ಎತ್ತೋದಿಕ್ಕೆ ವಿಶಾಲ ರೂಪ ದೊಡ್ಡದಾಗಿ ಆಗ್ಲಿಲ್ಲ ಅವನು. ಹಾಗೂ ಚತುರ್ಭುಜ ರೂಪನ ಧಾರಣೆ ಮಾಡಲಿಲ್ಲ. ಆದ್ರೂ ಚಿಕ್ಕ ಹುಡುಗ ಆ ಗೋವರ್ಧನ್ ಪರ್ವತ ಎತ್ಬಿಟ್ಟು ತನ್ನ ಐಶ್ವರ್ಯನ ಪ್ರದರ್ಶನ ಮಾಡ್ದ. ಹೌದಾ? ಅದು ಸಾಧಾರಣವಾಗಿ ಎತ್ತಕ್ಕಾಗತ್ತಾ? ಬೃಹದಾಕಾರವಾಗಿ ನಾವು ಇದಾಗಬೇಕು. ನಾವು ಎತ್ತದು, ನಾವು ಈಗ 50 kg ಇದೆ ಅಂತ ಇಟ್ಕೊಳ್ಳಿ ನಮ್ಮ ತೂಕ. ನಾವು 1,00,000 ಕೋಟಿ ತೂಕ ಎತ್ತಕ್ಕಾಗುತ್ತಾ? ನಾವು ಹಬ್ಬ ಅಂದ್ರೆ 50 kg ಇದ್ರೆ ನಮ್ಮ ತೂಕ, ನಾವು 10 kg 15 kg ಎತ್ತಬಹುದು. 20 kg ನಮ್ಮ ತೂಕದಷ್ಟೇ ನಾವು ಎತ್ತಕ್ಕಾಗಲ್ಲ. ಸಾಧಾರಣವಾಗಿ ಹೇಳೋದಾದ್ರೆ. ಈಗ ಗೋವರ್ಧನ್ ಎಷ್ಟು ತೂಕ ಇರಬೇಕು? ಅದನ್ನ ಎತ್ತಬೇಕಾದ್ರೆ ಅಟ್ಲೀಸ್ಟ್ ಅಷ್ಟಾದ್ರೂ ತೂಕ ಇರೋ ಒಂದು ಸಾಧನೆಯಿಂದನೇ ಆಗೋದು. ಸೊ ಆ ರೀತಿ. ಆಮೇಲೆ ಇದರಿಂದ ಅವನು ಐಶ್ವರ್ಯನ ಪ್ರದರ್ಶನ ಮಾಡ್ದ. ಎಷ್ಟು ಶಕ್ತಿ, ಎಷ್ಟು ಐಶ್ವರ್ಯ ಇದೆ. ಭಗವಂತನ 40 ಲೀಲೆಗಳಲ್ಲಿ ಈ ಐಶ್ವರ್ಯದ ಪ್ರದರ್ಶನ ಆಯ್ತು ಅಂದ್ರೆ ಅದು ಕೂಡ ಮಾಧುರ್ಯಮಯ ಲೀಲಾ ತರನೇ ಹೇಳಲ್ಪಡುತ್ತದೆ. ಚಿಕ್ಕ ಹುಡುಗ ಎತ್ತಿದಾನೆ, ಎಷ್ಟು ಮಾಧುರ್ಯ ತರನೇ ಆಯ್ತು. ಐಶ್ವರ್ಯ ತರ ಅನ್ಸಲಿಲ್ಲ. ಏನು ಕಷ್ಟ ಇಲ್ದಿರ, ಗೊತ್ತಾಗ್ದಿರ ಹಾಗೆ. ಇದೇ ಅದ್ಭುತ ಕೃಷ್ಣನಿಗೆ. ವೃಂದಾವನದಲ್ಲಿ ಕೃಷ್ಣ ಎಲ್ಲ ಗೋಪ ಸಖ ಸ್ನೇಹಿತರ ರೂಪದಲ್ಲಿ ಕಾಣ್ತಾರೆ. ಗೋಪಿಯರಿಗೆ ಕಾಂತಾರು ಸ್ವರೂಪದಲ್ಲಿ, ಎಲ್ಲ ಮಾತೃತುಲ್ಯ. ಗೋಪಿಯರಿಗೆ ಪುತ್ರಂತರ. ದ್ವಾರಕಾದಲ್ಲಿ ಈ ಭಾವ ಇಲ್ಲ. ಅಲ್ಲಿ ಕೇವಲ ಐಶ್ವರ್ಯ ಭಾವ ಪ್ರಧಾನವಾಗಿರುತ್ತದೆ. ದ್ವಾರಕಾದಲ್ಲಿ ಶ್ರೀಕೃಷ್ಣನ ಕ್ಷತ್ರಿಯ ಅಭಿಮಾನ. ಅಲ್ಲಿ ಅವನು ವಸುದೇವ ಹಾಗೂ ದೇವಕಿಯ ಪುತ್ರ. ವೃಂದಾವನದಲ್ಲಿ ಅವನು ಗೋಪ ಅಭಿಮಾನ. ತನ್ನನ್ನ ನಂದ ಬಾಬಾ ಯಶೋಧರ ಪುತ್ರ ಅಂತ ತಿಳ್ಕೊಳ್ತಾನೆ. ಈಗ ಮಥುರಾವಾಸಿ ಹಾಗೂ ವ್ರಜವಾಸಿ ದ್ವಾರಕಾದಲ್ಲಿ ಒಂದೇ ಕಡೆ ಇದ್ರೆ ಕೃಷ್ಣ ಸ್ವಯಂ ಯಾರ ಪುತ್ರ ಅಂತ ಹೇಳಕ್ಕಾಗುತ್ತದೆ? ದ್ವಾರಕಾದಲ್ಲಿ ಶ್ರೀಕೃಷ್ಣ ರಾಜ. ಆದ್ರಿಂದ ತನ್ನ ಸ್ನೇಹಿತರ ಜೊತೆಗೆ ಗೋಚರಣಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ದ್ವಾರಕಾದಲ್ಲಿ ಅವನು ಗೋಚರಣೆ ಮಾಡೋಕ್ಕಾಗತ್ತಾ? ಹಸುವಿನ ಹಿಡ್ಕೊಂಡು ಬೆಳಿಗ್ಗೆ ಎದ್ದು ಅವನು ರತ್ನ ಜಡಿತ ಸ್ವರ್ಣ ಮುಕುಟಗಳ ಬಿಟ್ಬಿಟ್ಟು ಈ ನವಿಲು ಗರಿ ಹಾಕ್ಕೊಂಡು ಧಾರಣೆ ಮಾಡ್ಕೊಂಡು ಮಾಡೋಕ್ಕಾಗತ್ತಾ?
16,108 ರಾಣಿಯರು ಅವರು ಅಲ್ಲಿ ಇರ್ಬೇಕಾದ್ರೆ ಗೋಪಿಯರ್ನ ಗೋಪಿಯರ ರಾಸ ಹೆಸರಿನಲ್ಲಿ ಅವನ್ನ ಕರೆಯೋದಕ್ಕೆ ವಂಶೀವಾದ ಮಾಡೋಕ್ಕಾಗಲ್ಲ. ಅವರು ಗೋಪಾಲ್ ಗೋಪಿಯರ್ ದ್ವಾರಕಾದಲ್ಲಿ ಬಂದ್ಬಿಟ್ಟಿರ್ತಾವ. ಕೃಷ್ಣನಿಗೆ ಎರಡೂ ಭಾವಗಳ ಸಾಮಂಜಸ್ಯ ಮಾಡೋದ್ರಲ್ಲಿ ರಾಸಾಭಾಸ ದೋಷ ಆಗುತ್ತದೆ. ವೃಂದಾವನದ ಉನ್ನತ ಭಾವ ದ್ವಾರಕಾದಲ್ಲಿ ಎಂದೆಂದಿಗೂ ಉದಿತವಾಗೋದಿಲ್ಲ. ವೃಂದಾವನದಲ್ಲಿ ಶ್ರೀಕೃಷ್ಣ ನವಿಲ್ಗೆರೆ ಹಾಗೂ ಮುರಳಿ ಧಾರಣೆ ಮಾಡ್ತಾನೆ. ಮನ್ಮಥ ತ್ರಿಭಂಗ ಲಲಿತ ಸ್ವರೂಪದ ಪ್ರದರ್ಶನ ಮಾಡ್ತಾನೆ. ಸಾಕ್ಷಾತ್ ಕಾಮದೇವ ಕೂಡ ಮೋಹಿತ ಮಾಡ್ಬಿಡ್ತಾನೆ. ಶ್ರೀಕೃಷ್ಣನ ಸರ್ವಶ್ರೇಷ್ಠ ಲೀಲಾಸ್ಥಳಿ ಗಿರಿರಾಜ್ ಗೋವರ್ಧನ್ ಹಾಗೂ ಅವನ ಮಧುರ ಲೀಲೆಗಳನ್ನ ಸಂಪಾದನೆ ಮಾಡುವಂಥದ್ದು ವೃಂದಾದೇವಿ. ಒಳಗೆ ಬಿಟ್ಟು ದ್ವಾರಕೆಗೆ ಎಂದಿಗೂ ಹೋಗಲ್ಲ. ದ್ವಾರಕಾದಲ್ಲೂ ಶ್ರೀಕೃಷ್ಣ ರಾಸಲೀಲೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಗೋಪಿಯರು ಎಂದೆಂದಿಗೂ ದ್ವಾರಕಾಗೆ ಹೋಗೋದಿಲ್ಲ. ಆದ್ದರಿಂದ ಕೃಷ್ಣ ಕೂಡ ತನ್ನ ಪೂರ್ಣ ಸ್ವರೂಪದಲ್ಲಿ ಅವನು ಅಲ್ಲಿಲ್ಲ. ಅಲ್ಲಿರೋದು ಅವನು ವಾಸುದೇವನ ರೂಪದಲ್ಲಿ. ಯಾಕಂದ್ರೆ ಸ್ವಯಂ ಭಗವಾನ್ ಶ್ರೀಕೃಷ್ಣ ವ್ರಜೇಂದ್ರ ನಂದನ್ ಶ್ಯಾಮ ಸುಂದರ್ ಸ್ವರೂಪ ಹಾಗೂ ವೃಂದಾವನ ಎಂದೆಂದೂ ತ್ಯಾಗ ಮಾಡೋದಿಲ್ಲ ಅವನು. ಸೊ ಇದನ್ನೇ ಭಾಗವತ ವೃಂದಾವನದ ಐಶ್ವರ್ಯ ಇದು ನೋಡಿ. ಇದೇನಂದ್ರೆ ವೃಂದಾವನ ದ್ವಾರಕ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಎಷ್ಟೋ ಧಾಮದ ಕೃಪೆ ಆಗುತ್ತೆ, ವೃಂದಾವನದ ಅರ್ಥ ಆಗುತ್ತೆ. ಹೇಗಂದ್ರೆ ಚೈತನ್ಯ ಮಹಾಪ್ರಭುಗಳೇ ಇದನ್ನ ಪ್ರಕಾಶ ಮಾಡಿದ್ರು. ಈಗ ಏನಂದ್ರೆ ಈ ಗೋಪಿಯರ ಮಾನ ಅಂದ್ರೆ ಅವರ ಭಾವ ಹಾಗೂ ಸ್ವಲ್ಪ ಪ್ರೇಮದ ಕ್ರೋಧ ಮಾನ. ಮಹಾಪ್ರಭುಗಳು ಕೇಳ್ತಾರೆ ವ್ರಜ ಗೋಪಿಯರ ಮಾನ ಮುನಿಸ್ಕೊಳ್ಳೋದು ಎಷ್ಟು ತರ ಇದೆ ಅಂತ. ಸ್ವರೂಪಧಾಮದ ಹೇಳ್ತಾರೆ
ಗೋಪಿಯರ ಮಾನ ಅಂದ್ರೆ ಮುನಿಸಿಕೊಳ್ಳೋದು ಎಷ್ಟೋ ಆ, ಅನಂತ ತರ ಇದೆ. ಈಗ ನಾಯಕ ಸ್ವಭಾವ ಹಾಗೂ ಪ್ರೇಮ ವೃತ್ತಿನಲ್ಲಿ ತುಂಬಾ ಭೇದ ಇದೆ. ಹಾಗೂ ಈ ಭೇದಗಳ ಅನುರೂಪ ನಾಯಕ ಅಲ್ಲಿ ಮಾನದ ಉದಯವಾಗುತ್ತದೆ. ಎಲ್ಲಾ ತರದ ಮಾನನ ವರ್ಣನೆ ಮಾಡೋದು ಅಸಂಭವ ಇಲ್ಲ. ಅದಕ್ಕೆ ಒಂದೆರಡು ಹೇಳಿ ಅದನ್ನು ಭೇದದ ವರ್ಣನೆ ಮಾಡ್ತೀನಿ ಅಂತ ಹೇಳ್ತಾರೆ. ಸ್ವರೂಪಧಾಮದವ್ರ ಹತ್ರ ಸ್ವರೂಪಧಾಮದವ್ರು ಹೇಳ್ತಾರೆ. ಗೋಪಿಯರ ಮಾನ ಏನಂದ್ರೆ ಯಾವುದೇ ಕಾರಣದಿಂದ ಆಗ್ಬೋದು, ಇಲ್ಲದ್ರೆ ಯಾವುದೇ ಕಾರಣ ಬೇಕಿಲ್ಲ ಅದಕ್ಕೆ. ಮಾನ ಪ್ರೇಮದ ಉನ್ನತ ಅವಸ್ಥಾ. ಇದು ಸ್ಥಾಯಿ ಭಾವದ ಅವಸ್ಥಾನಲ್ಲೇ ಪ್ರಕಟ ಆಗುವುದು. ಸ್ಥಾಯಿ ಭಾವ 5 ಪ್ರಕಾರದಲ್ಲಿದೆ. ಅವು ಬದಲಿ ಆಗೋದಿಲ್ಲ. ಸ್ಥಾಯಿ ಭಾವದ ಜೊತೆಗೆ ಯಾವಾಗ ವಿಭಾವ, ಅನುಭವ, ಸಾತ್ವಿಕ ಹಾಗೂ ವ್ಯಭಿಚಾರಿ ಮಿಲನ ಆಗುತ್ತದೆ, ಆವಾಗ ಭಕ್ತಿರಸ ಉತ್ಪನ್ನವಾಗುತ್ತದೆ. ಸಾಧಕನ ಹೃದಯದಲ್ಲಿ ಮೊದಲು ರತಿ ಉತ್ಪನ್ನ ಆಗುತ್ತದೆ. ಹಾಗೂ ಅದಕ್ಕೆ ಸ್ವಲ್ಪ ಸಮಯ ಆದ ಮೇಲೆ ಗೋಲೋಕ ವೃಂದಾವನದ ರಾಗಾತ್ಮಿಕ ಭಕ್ತರ ಕೃಪೆಯಿಂದ ಪ್ರೇಮದ ನಿತ್ಯ ಆಧಾರ ಸ್ಥಾಯಿಭಾವ ಅವರ ಹೃದಯದಲ್ಲಿ ಪ್ರಕಟವಾಗುತ್ತದೆ. ಪ್ರೇಮದ ಸ್ವರೂಪ ಏನು? ಪ್ರೇಮ ಅದು ಮುರಿದೋಗೋದಿಕ್ಕೆ ಕಾರಣ ಇದ್ರೂ ಸಹ. ಪ್ರೇಮ ಅಂದ್ರೆ ಏನು? ಪ್ರೇಮ ಮುರಿದೋಗೋದಿಕ್ಕೆ ಅಂದ್ರೆ ತೊಂದರೆ ಆದರೆ ಬರೋದಕ್ಕೆ ಕಾರಣ ಇದ್ರೂ ಸಹ, ಅಡಚಣೆಗಳು ಬರೋ ಕಾರಣ ಇದ್ರೂ ಸಹ ಅದು ಪ್ರೇಮ ಇನ್ನ ಜೋರ ಬೆಳ್ಕೊಂಡು ಹೋಗುತ್ತೆ, ಕಮ್ಮಿ ಆಗಲ್ಲ. ಪ್ರೇಮದಲ್ಲಿ ಸ್ವಸುಖದ ಲೇಷ ಮಾತ್ರ ಭಾವನೆ ಇರಲ್ಲ. ಸ್ವಸುಖದ ಲೇಷ ಮಾತ್ರ ಭಾವನೆನೂ ಇರಲ್ಲ. ಅದರಲ್ಲಿ ಕೇವಲ ಪ್ರೇಮಿ ಯಾಕೆ ಸುಖ ಇರ್ಬೋದು, ಸುಖವಾಗಿರ್ಲಿ, ಇದೇ ಮಾತಿನ ವಿಚಾರ ಅಲ್ಲಿ. ಗೋಪಿಯರ ಉದ್ದೇಶ ಏನು? ಕೇವಲ ಮಾತ್ರ ಶ್ರೀಕೃಷ್ಣನೇ ಪ್ರಸನ್ನನಾಗಬೇಕು, ಸಂತೋಷವಾಗಿರ್ಬೇಕು ಅಂತ. ಶ್ರೀಕೃಷ್ಣನ ಉದ್ದೇಶ ಏನು? ಗೋಪಿಯರು ಪ್ರಸನ್ನರಾಗಬೇಕು, ಅವರು ಸಂತೋಷವಾಗಿರಬೇಕು. ನೋಡಿದ್ರ, ಕೃಷ್ಣ ಯೋಚನೆ ಮಾಡೋದು ಗೋಪಿಯರು ಸಂತೋಷವಾಗಿರ್ಲಿ ಅಂತ ರಾಸಲೀಲೆ ಎಲ್ಲ ಲೀಲೆಗಳು ಮಾಡೋದಾಗೆ, ತನ್ನ ಸ್ವಸುಖಕ್ಕಲ್ಲ. ಗೋಪಿಯರು ಹಾಗೇನೆ ಅವನ ಜೊತೆಯಲ್ಲಿ. ಯಾಕೆ? ಕೃಷ್ಣ ಸಂತೋಷವಾಗಿರ್ಲಿ, ಸುಖವಾಗಿರ್ಲಿ. ರಾಸಲೀಲೆಯಲ್ಲಿ ಕೃಷ್ಣ ಅಂತರ್ಧಾನ ಆದಾಗ ಗೋಪಿಯರೆಲ್ಲ ಅಳಕ್ ಶುರು ಮಾಡು, ಹುಡುಕಿ ಸಿಗ್ಲಿಲ್ಲ, ಅಳಕ್ ಶುರು ಮಾಡಿದ್ರು. ಆಮೇಲೆ ಗೋಪಿಗೆ ತಯಾರಿದ್ರು, ಅಳ್ತಾ ಇರ್ತಾರೆ. ಯಾಕೆ ಅಳ್ತಾ ಇದ್ರು? ನಾವು ಸಾಧಾರಣವಾಗಿ ಈ ಲೌಕಿಕ ಜಗತ್ತಿನಲ್ಲಿ ಯಾಕೆ ಅಳ್ತೀವಿ? ಅಯ್ಯೋ ನಾವ್ ಯಾರನ್ನೋ ಕಳ್ಕೊಂಬಿಟ್ವಿ. ಯಾಕೆ? ನಮ್ಗೆ ಅವ್ರು ಎಷ್ಟೋ ಸೇವೆ ಮಾಡೋರು, ಏನೇನೋ ಕೊಡೋರು, ಈಗ ಯಾರು ಕೊಡ್ತಾರೆ? ಸ್ವಾರ್ಥ ಆಯ್ತಾ? ಅವ್ರು ಒಳ್ಳೇದಕ್ಕೆ ಎಲ್ಲಿ ಅಳ್ತೀವಿ ನಾವು? ಹಾಗೆಲ್ಲ ಆಗ್ಬೋದೇನೋ ಅಂತ. ಎನಿವೆ, ಆದ್ರೆ ಗೋಪಿಯರು ಅಳೋದು ಯಾಕೆ? ಅಯ್ಯೋ, ಕತ್ಲು, ಕಾಡಲ್ಲಿ ನಡೀತಾ ಇದ್ದಾನೆ, ಬರೀ ಕಾಲಲ್ಲಿ ಮುಳ್ಳು ಇರುತ್ತೆ, ಚುಚ್ತಾ ಇರುತ್ತೆ, ಎಷ್ಟು ಕಷ್ಟ ಪಡ್ತಾ ಇದ್ದಾನೆ.
ಅಯ್ಯೋ, ನಮ್ಮ ಮುಂದೆ ಯಾಕೆ ಬರಲ್ಲ ಅವನು? ನಮ್ಮಿಂದ ಬಚ್ಚಿಟ್ಕೊಂಡಿದಾನಲ್ಲ. ನಾಚಿಕೆ ಆಗ್ಬಿಟ್ಟು ಅಯ್ಯೋ ಕೃಷ್ಣ, ಬೇಡಯ್ಯ, ಬೇಗ ಬಾ, ನನ್ನ ಮುಂದೆ ಬಂದು ನಮಗೆ ದರ್ಶನ ಕೊಡು. ಅವನ ಸಂತೋಷಕ್ಕೆ, ಅವನ ಕಷ್ಟ ಆದಾಗ ಇವ್ರು ಅಳ್ತಾ ಇರೋದು. ನಾವೇನ್ ಮಾಡ್ತೀವಿ? ನಮಗ್ ಕಷ್ಟ ಬಂದಾಗ ನಾವು ಅಳ್ತೀವಿ. ಆದ್ರೆ ಕೃಷ್ಣನ್ ಕಷ್ಟ ಬಂದ್ಬಿಟ್ಟಿದೆಯಲ್ಲ, ಅವ್ರು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಸೊ ಅದೇ ಆ ಪ್ರೇಮದ ಸ್ವರೂಪ. ಈ ಪ್ರಪಂಚದಲ್ಲಿ ಪ್ರೇಮ ಇಲ್ಲ, ಎಲ್ಲ ಕಾಮ. ಓಕೆ, ಗೊತ್ತಾಯ್ತು? ಸ್ವಾರ್ಥ. ಸೊ ಗೋಪಿಯರ ಉದ್ದೇಶ ಕೇವಲ ಮಾತ್ರ ಕೃಷ್ಣನ ಪ್ರಸನ್ನನಾಗಬೇಕು, ಸಂತೋಷವಾಗಿರ್ಬೇಕು. ಕೃಷ್ಣನ ಉದ್ದೇಶ ಕೂಡ ಕೇವಲ ಮಾತ್ರ ಗೋಪಿಯರು ಪ್ರಸನ್ನರಾಗಿರ್ಬೇಕು. ಈ ಜಗತ್ತಿನಲ್ಲಿ ಬದ್ಧ ಜೀವಿಗಳ ಪರಸ್ಪರ ಪ್ರೇಮ ನಿಸ್ವಾರ್ಥ ಇಲ್ಲ. ಆದ್ರಿಂದನೇ ಸ್ವಾರ್ಥದ ಸ್ವಲ್ಪ ಹಾನಿಯಾದರೂ ಸಹ ಪ್ರೇಮ ಸಂಬಂಧ ಮುರಿದು ಹೋಗುತ್ತದೆ. ಇಲ್ಲೆಷ್ಟು ಜನ ಕೇಳಿಲ್ಲ ನೀವು? ಅಯ್ಯೋ, ಸರಿಯಾಗಿ ಅಡುಗೆ ಮಾಡಲ್ವಂತೆ ಡೈವರ್ಸ್. ಸೊ ಇದು ಏನಿವೆ, ಇದು ಪ್ರೇಮದ ಉಪರಾಂತ ಸ್ನೇಹದ ಅವಸ್ಥೆ ಬರುತ್ತದೆ. ಪ್ರೇಮ ಸ್ನೇಹ ಅದೇನಾಗೆ? ಸ್ನೇಹ ಅಂದ್ರೇನು? ಅದರಲ್ಲಿ ಕೃಷ್ಣನ ನೋಡ್ತಾ ಇದ್ದಾಗ ಸ್ನೇಹ ಅಂದ್ರೇನು? ಕೃಷ್ಣನ್ ನೋಡಿದ ತಕ್ಷಣ ಭಕ್ತನ ಹೃದಯ ಕರಗ್ಬಿಡುತ್ತೆ, ದ್ರವಿತವಾಗ್ತದೆ. ಆಗ ಅವನ ಕಣ್ಣಿಂದ ನಿರಂತರವಾಗಿ ಅಶ್ರುಧಾರ ಪ್ರವಾಹಿತವಾಗುತ್ತದೆ. ಸ್ನೇಹ ಕೂಡ ಎರಡು ಪ್ರಕಾರ ಆಗುತ್ತದೆ. ಘೃತ ಸ್ನೇಹ ಹಾಗೂ ಮಧು ಸ್ನೇಹ ಅಂತ. ಶ್ರೀಮತಿ ರಾಧಿಕಾ ಹಾಗೂ ಅವರ ಸಂಘ, ಅವರ ಯೂತ್, ಅವರ ಗ್ರೂಪ್, ಸಖಿಯರು, ರಾಧಾರಾಣಿಯ ಸ್ನೇಹ ಮಧು ಸ್ನೇಹ ಅಂತ. ಹಾಗೂ ಚಂದ್ರಾವಳಿ ಅವರ ಸಖಿಯರ ಸ್ನೇಹ ಘೃತ ಸ್ನೇಹ ಅಂತ. ಮಧು ಸ್ನೇಹ ಇರೋ ಗೋಪಿಯರು ಈ ಭಾವನೆ ಇರುತ್ತವ್ರ. ಏನಂತ? ಕೃಷ್ಣ ನನ್ನೋನು, ಕೃಷ್ಣ ನನ್ನೋನು, ನನಗೆ ಸೇರಿದವನು ಅವನು ಕೃಷ್ಣ. ಹಾಗೂ ಘೃತ ಸ್ನೇಹ ಇರೋರು, ಇದು ಮಧು ಸ್ನೇಹ ಇರೋರು. ಘೃತ ಸ್ನೇಹ ಇರೋರು ಗೋಪಿಯರು ಏನು ಯೋಚನೆ ಮಾಡ್ತಾರೆ? ನಾನು ಕೃಷ್ಣನಿಗೆ ಸೇರಿದವನು, ಇವರು ಕೃಷ್ಣ ನನಗೆ ಸೇರಿದವನು, ಕೃಷ್ಣ ನನ್ನದು ಅಲ್ಲ, ನನಗೆ ಸೇರಿದವನು. ಇಲ್ಲ, ನಾನು ಕೃಷ್ಣನಿಗೆ ಸೇರಿದವನು. ಆಮೇಲೆ ಸ್ನೇಹ ಆದ್ಮೇಲೆ ಪ್ರಣಯ ಭಾವ ಉದಿತ ಆಗುತ್ತದೆ. ಆದ್ರಿಂದ ಏನು? ಗೋಪಿಯರ ಸ್ನೇಹ ಇಷ್ಟು ಗಾಢವಾಗುತ್ತದೆ. ಯಾಕಂದ್ರೆ ಅವ್ರು ಯೋಚನೆ ಮಾಡ್ತಾರೆ, ನಾನು ಕೃಷ್ಣ ಎರಡು ಶರೀರ ಆದ್ರೆ ಒಂದೇ ಆತ್ಮ. ಇದು ಪ್ರಣಯ ಭಾವ. ಪ್ರಣಯ ಆದ್ಮೇಲೆ ಮಾನ ಅವಸ್ಥೆ ಬರುತ್ತೆ. ಮಾನ ಆದರೆ ಮಾನ ಪ್ರಣಯಕ್ಕೆ ಅವಸ್ಥಾನಲ್ಲೇ ಮೊದಲೇ ಉದಿತವಾಗಬಹುದು. ಇದು ಮಾನದಲ್ಲಿ ಏನು? ಗೋಪಿಯರಲ್ಲಿ ಈ ದೃಢ ವಿಶ್ವಾಸ ಇದೆ. ಏನಂದ್ರೆ, ನಾನು ಮಾನ ಮಾಡಿದರೆ ಶ್ರೀಕೃಷ್ಣ ಅವಶ್ಯವಾಗಿ ನನ್ನ ಮಾನನ ಮಾಡೋದಕ್ಕೆ ಬಂದೇ ಬರ್ತಾನೆ. ನನ್ನ ಮಾನನ ಅದನ್ನ ಹೊಡೆದಾಕೋದಕ್ಕೆ, ಅದನ್ನ ತ್ಯಾಗ ಮಾಡೋದಕ್ಕೆ.
ಇದೇ ಮಾನವಿಗೆ ಕಾರಣ ಇತ್ತು. ಕೃಷ್ಣ ಒಂದೇ ಬರ್ತಾನೆ ಮಾನವ. ಶ್ರೀಮತಿ ರಾಧಿಕಾನಲ್ಲಿ ಅಸಂಖ್ಯ ಭಾವ ಇದೆ. ಅದರಲ್ಲಿ ಮುಖ್ಯತಃ 3,360 ಭಾವ. 360 ಭಾವ ಯಾಕೆ ಬರುತ್ತಂದ್ರೆ, ನೀವು ಸ್ವಕೀಯ ಪರಕೀಯ ಎರಡು ರೀತಿನಲ್ಲಿ. ಆಮೇಲೆ ಅದರಲ್ಲಿ ಮುಗ್ಧ, ಮಧ್ಯ, ಪ್ರಗಲ್ಭ ಅಂತ ಇದು ಬರುತ್ತೆ ಡಿಫ್ರೆನ್ಸ್. ಮಧ್ಯದಲ್ಲಿ ಧೀರ ಮಧ್ಯ, ಅಧೀರ ಮಧ್ಯ, ಧೀರಾಧೀರ ಮಧ್ಯ, ಹಾಗೇನೆ ಪ್ರಗಲ್ಭ ಅನ್ನೋಲ್ಲ. ಧೀರ ಪ್ರಗಲ್ಭ, ಅಧೀರ ಪ್ರಗಲ್ಭ, ಧೀರಾಧೀರ ಪ್ರಗಲ್ಭ ಅಂತ. ಸೊ ಅದಾಯ್ತಾ. ಆಮೇಲೆ ಅವರ ಅವಸ್ಥೆ ಪ್ರಕಾರ ಭೇದದಲ್ಲಿ 8 ಥರ. ಅಭಿಸಾರಿಕ, ವಾಸಕ ಕಸಜ್ಞ, ವಿರಹೋತ್ಕಂಠ, ವಿಪ್ರಲಬ್ಧ, ಖಂಡಿತ, ಕಲಹಾಂತಿಕೃತ, ಪ್ರೋಷಿತ ಭರ್ತುಕ, ಸ್ವಾದಿಷ್ಟ ಭರ್ತುಕ ಅಂತ 8 ಅವರ ಅವಸ್ಥೆ. ಬೇರೆ ವಯಸ್ಸು ಇದರಲ್ಲಿ. ಸೊ ಈಗ ಮೊದಲನೇ ರೂಪದಲ್ಲಿ 7 ಆಯ್ತು. ಮುಗ್ಧ 1, ಮಧ್ಯದಲ್ಲಿ 3, ಪ್ರಗಲ್ಭದಲ್ಲಿ 3, 3, 3, 6, 1, 7 ಆಯ್ತು. ಹಾಗೆ ಸ್ವಕೀಯ ಪರಕೀಯ 7, 7, 14. ಅದರಲ್ಲಿ ಒಂದು ಕನ್ಯಾ ಒಂದು ಸೇರ್ಕೊಳುತ್ತೆ. ಇದು 15 ಆಯ್ತು. 15ರಲ್ಲಿ ಈ ಅವಸ್ಥಾ ಭೇದದಲ್ಲಿ 8 ಇದೆ. ಸೊ 15 × 8 120 ಆಯ್ತು. ಇದರಲ್ಲೆಲ್ಲ ಉತ್ತಮ, ಮಧ್ಯಮ, ಕನಿಷ್ಠ ಅಂತ 3 ಸ್ಟೇಜ್ ಇದೆ. ಸೊ 120 × 3 360 ಥರ ಆಯ್ತು. 360 ಥರ ಈ ಮುಖ್ಯವಾಗಿ ಭಾವ. ಆದ್ರಿಂದನೇ ಈಗ 360 ಅದು ಇಂಟ್ರೆಸ್ಟಿಂಗ್ ಇದೆ. ನಾವು ಈಗ ಒಂದು ವರ್ಷದಲ್ಲಿ ನಮ್ಮ ಸನಾತನ ಧರ್ಮ ಕ್ಯಾಲೆಂಡರ್ ಪ್ರಕಾರ ಒಂದು ತಿಂಗಳಿಗೆ 30 ದಿವಸ ಚಂದ್ರ ಇದರಲ್ಲಿ ನಮ್ಮ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೂರ್ಣಿಮಾ, ಅಮಾವಾಸ್ಯೆ. ಹಾಗೆ 15 ತಿರ್ಗಿ 15 30 ದಿವಸ ಆಯ್ತಾ. ಆ ಥರ 12 ತಿಂಗಳು, 12 ಮೂಲ 36, 360 ದಿವಸ. ಅದೇ ವೆಸ್ಟರ್ನ್ ಕ್ಯಾಲೆಂಡರಲ್ಲಿ 365 ಆಗುತ್ತೆ. ಅವ್ರು ಇನ್ನೇನು ಕ್ಯಾಲ್ಕುಲೇಷನ್ ಮಾಡಿಕೊಂಡು. ಆಮೇಲೆ ನಮ್ಮದು ಇದಲ್ಲದೆ ಒಂದು ಅಧಿಕ ಮಾಸನೂ ಬರುತ್ತೆ ಮ್ಯಾಚ್ ಆಗೋದಕ್ಕೆ. ಅದು 30 ದಿವಸನೇ. ಏನಿವೆ 360 360 ದಿವಸಕ್ಕೆ ಏನೋ ಒಂದು ಸಂಬಂಧ ಇರಬೇಕು. ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಭಾವನೆ ಇಟ್ಕೊಂಡು ಭಗವಂತನಿಗೆ ಸೇವೆ, ನಿತ್ಯ ಸೇವೆ, ಅದು ನಿತ್ಯವಾಗಿ ನೂತನವಾಗೇ ಇರುತ್ತೆ. ಹೇಗೆ ಕೃಷ್ಣ ನಿತ್ಯ ನೂತನನೋ ಹಾಗೇನೆ ರಾಧಾರಾಣಿ. ಎಲ್ಲ ಗೋಪಿಯರ ಭಾವ ಭಿನ್ನ ಭಿನ್ನವಾಗಿರುತ್ತೆ. ಹಾಗೂ ಎಲ್ಲ ಭಾವ ಶ್ರೀಮತಿ ರಾಧಿಕೆಯಲ್ಲಿ ನೋಡಬಹುದು. ಎಲ್ಲ ಗೋಪಿ ಶ್ರೀಮತಿ ರಾಧಿಕೆಯ ಕಾಯ ವ್ಯೂಹ. ಗೋಪಿಯರ ಎಲ್ಲ ಭಾವ ರಾಧಾಜಿಯ ಇಚ್ಛೆಯಿಂದನೇ ಅದು ಪ್ರಕಾಶಿತವಾಗೋದು. ಲಲಿತಾ ಪ್ರಕಾರ ಕೆಲವರು ಧೀರ,
ಕೆಲವರು ಅಧೀರ. ಇದೆಲ್ಲಾನು ಸ್ವರೂಪಧಾಮದವ್ರು ಹೇಳ್ತಾ ಇದ್ದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದಕ್ಕಿನ್ನ ಮುಂದೆ ಹೋಗಿ ಮುಂದೆ. ಹಾ, क्या? हाँ, अच्छा। हम उधर बैठता है ना, इधर इधर नहीं, रूम में इधर रखा हूँ। हाँ, आपको मालूम पड़ेगा ना देखने से। हाँ, लेके आ जाइए। हाँ। ಸೊ ಸ್ವರೂಪಧಾಮದವ್ರು ಹೇಳ್ತಾರೆ, ಯಾವ ಯಾವ ಗೋಪಿಯರ ಭಾವ ನ- ನಾನು ಕೃಷ್ಣನಿಗೆ ಸೇರಿದ್ದು. ಕೆಲವರು ಏನ್ ಹೇಳ್ತಾರೆ, ಕೃಷ್ಣ ನನಗೆ ಸೇರಿದ್ದು. ಕೆಲವರು ನಾನು ಕೃಷ್ಣನಿಗೆ ಸೇರಿದ್ದು. ಎರಡು ಭಾವ ಅರ್ಥ ಆಯ್ತಲ್ಲ. ಆವಾಗ ಯಾರು ನಾನು ಕೃಷ್ಣನಿಗೆ ಸೇರಿದ್ದು ಅನ್ನೋ ಭಾವ ಇರೋ ಗೋಪಿಯರು ಮಾನ ಮಾಡ್ತಾರೋ ಅವರು ಶ್ರೀಕೃಷ್ಣನ ಬಗ್ಗೆ ಯೂಸ್ ಕಠೋರ ಶಬ್ದ ಹೇಳೋದಿಲ್ಲ, ಬಟ್ ಬರೀ ಅಳ್ತಾ ಇರ್ತಾರೆ. ಬೇರೆಯವರು ಯಾರು ಗೋಪಿಯರು ಕೃಷ್ಣ ನನಗೆ ಸೇರಿದ್ದು, ಅವಾಗ ಅವರು ಮಾನ ಮಾಡಿದ್ರೆ ಇಲ್ಲನಾ नहीं ये नहीं, दूसरा और दूसरा है। नहीं नहीं, बड़ा अक्षर अक्षर वाला, हाँ बड़ा अक्षर वाला है और एक है उधर। तो ಕೃಷ್ಣ ನನಗೆ ಸೇರಿದ್ದು. ಆ, ಅಂತ ಗೋಪಿ ಮಾನ ಮಾಡಿದ್ರೆ ಅವ್ರು ಹೇಗಿರ್ತಾರಂದ್ರೆ, ಅವರು ಕಣ್ಣಿಂದ ಕಣ್ಣೀರು ಬರ್ತಾ ಇದ್ರು ಸಹ ಕ್ರೋಧದಿಂದ ತುಂಬಿಕೊಂಡು ಕೃಷ್ಣನ್ಗೆ ತಮ್ಮ ಕಟುವಚನ ಬಾಣನ ಬಿಡ್ತಾರೆ. ಒಂದ್ಸಾರಿ ಕೃಷ್ಣ ರಾಧಾಜಿ ಹತ್ರ ಬಂದ್ರು. ಅವನ ಮುಖಮಂಡಲ ಹಾಗೂ ಭುಜಗಳ ಮೇಲೆ ಕಪ್ಪು ಹಾಗೂ ಕೆಂಪು ರಂಗುಗಳು ಚಿಹ್ನೆ ಇತ್ತು. ಇದನ್ನ ನೋಡ್ಬಿಟ್ಟು ರಾಧಾಜಿ ಯೋಚನೆ ಮಾಡ್ತಾ ಇದ್ದಾರೆ. ಹಾ ये वाला, हाँ ये वाला है, नहीं नहीं यही है, ये गैस मुझे। ಅದನ್ನ ನೋಡ್ಬಿಟ್ಟು ರಾಧಾಜಿ ರಾಣಿ ಯೋಚನೆ ಮಾಡ್ತಾಳೆ, ಈ ಚಿಹ್ನೆ ಅನ್ಯ ಗೋಪಿಯರ ಜೊತೆ ವಿಲಾಸ ಮಾಡಿದ ಕಾರಣ. ಆಗ ರಾಧಾಜಿ ಮಾನ ಆಗೋಯ್ತು. ಹಾಗೆ ತುಂಬಾ ಸಿಹಿಯಾದ ವಾಣಿಯಿಂದ ಹೇಳ್ತಾರೆ, ಆಹೋ ನೀವು ಬಂದ್ಬಿಟ್ರಾ, ತುಂಬಾ ಸುಸ್ತಾಗಿರ್ಬೇಕು, ಇಲ್ಲಿ ವಿಶ್ರಾಮ ಮಾಡಿ. ಆಮೇಲೆ ಹಾಗೆ ಹೇಳಿ ಸ್ನಾನ ಕೂತ್ಕೊಳ್ಳೋಕೆ ಜಾಗ ತೋರಿಸಿದ್ರು. ಹಾಗೂ ಮುಖದ ನೋಡ್ಬಿಟ್ಟು ಕಟಾಕ್ಷ ಮಾಡುತ್ತಾ, ನೀವು ಮಹಾದೇವ್ ಶಂಕರ್ ಸಮಾನೇ ಸುಂದರವಾಗಿ ಕಾಣ್ತಾ ಇದ್ದೀರಾ. ನೀಲಲೋಹಿತ ರುದ್ರ ಶಂಕರನ ವರ್ಣ ನೀಲ, ಕಾಲ ಹಾಗೂ ಕೆಂಪು, ಈ ಮೂರು ರಂಗಗಳ ಮಿಶ್ರಣ. ಆದ್ರಿಂದಾನೇ ರಾಧಾರಾಣಿ ಕೃಷ್ಣನ್ಗೆ ತುಲನ ಶಂಕರ್ ಜೊತೆ ಮಾಡಿದ್ದು. ಶ್ರೀಮನ್ ಮಹಾಪ್ರಭು ಹಾಗೂ ಶ್ರೀಲ ಸ್ವರೂಪ್ ದಾಮೋದರ್ ಗೋಸ್ವಾಮಿ ವ್ರಜವಾಸಿಯರ ಭಾವಗಳನ್ನ ಆಲೋಚನೆ ಮಾಡ್ತಾ ಮಾಡ್ತಾ ಇಷ್ಟೇ ತನ್ಮಯರಾಗಿದ್ರಂತೆ ಅವರು ಗೊತ್ತಾಗ್ಲಿಲ್ಲ ಲಕ್ಷ್ಮೀಜಿ ರಥ ಗುಂಡೀಚ ಮಂದಿರ ಹತ್ರ ಬಂದ್ಬಿಟ್ಟಿದೆ. ಲಕ್ಷ್ಮೀಜಿ ಗುಂಡೀಚ ದೇವಸ್ಥಾನ ಬಂದ್ಮೇಲೆ ಮಂದಿರ ಅದನ್ನ ಲೀಲೆ ಏನಂದ್ರೆ, ಅಲ್ಲಿ ಲಕ್ಷ್ಮಿ ಏನು ನೋಡಿದ್ಲು, ಕೃಷ್ಣ ನೀಲಾಚಲ ದ್ವಾರಕಾ ಬಿಟ್ಬಿಟ್ಟು ಸುಂದರಾಚಲ ವೃಂದಾವನ್ನಲ್ಲಿ ಬಂದ್ಬಿಟ್ಟಿಯಾನೆ.
ಆದ್ರಿಂದ ಅವಳ ಕೋಪ ಜಾಸ್ತಿ ಆಗುತ್ತೆ. ಹಾ. ಶ್ರೀವಾಸ್ ಹಸಿಯ ಕಾಹೆ ಶಿವನ ದಾಮೋದರ್. ಆವಾಗ ಶ್ರೀವಾಸ್ ಠಾಕೂರ್ ನಗ್ತಾ ಹೇಳ್ತಾ ಇದ್ರು, ಸ್ವರೂಪ್ ದಾಮೋದರ್ ಸ್ವರೂಪ್ ದಾಮೋದರ್ ಹೇಳ್ತಾ ಇದ್ದಾರೆ, ನೋಡಿ ನಮ್ಮ ಪ್ರಿಯ ಬಂದು ನನ್ನ ಲಕ್ಷ್ಮಿ ಅಪಾರ ಐಶ್ವರ್ಯ ಸಂಪತ್ತಿನ ವಿಸ್ತಾರ ನೋಡು ನನ್ನ ಲಕ್ಷ್ಮಿದು. ವೃಂದಾವನದ ಸಂಪತ್ತು ಮಾತ್ರ ಕೇವಲ ಸ್ವಲ್ಪ ಹೂವ, ಲತಾ, ಗಿರಿಧಾತು, ಆಮೇಲೆ ನವಿಲು ಗೆರೆ, ನವಿಲ್ಗಿರಿ, ನವಿಲ್ಗೆರೆ, ಗುಂಜ ಇರುತ್ತೆ. ಇದೇ ಸಂಪತ್ತು ವೃಂದಾವನದಲ್ಲಿ. ವೃಂದಾವನದಲ್ಲಿ ಶ್ರೀಕೃಷ್ಣನ ತಲೆ ಮೇಲೆ ಸ್ವರ್ಣದ ಮುಕುಟ ಇರೋದಿಲ್ಲ, ಕೇವಲ ಒಣಗಿರೋ ಬಾಂಬು, ಬಿದಿರು, ಅದರಿಂದ ಮಾಡಿರೋ, ಒಣಗಿರೋ ಬಿದಿರಿಂದ ಮಾಡಿರೋ ಅವನು ವೀಣೆ, ವೀಣೆ. ಹಾಗೂ ಮೋರ ಪಂಕ ಅಂದ್ರೆ ನವಿಲುಗೆರೆ, ಪೀತಾಂಬರ, ಪುಷ್ಪಗಳ ಮಾಲ, ಇದನ್ನ ಮಾಡ್ತಾನೆ. ಅಂತ ವೃಂದಾವನನ ಜಗನ್ನಾಥನನ್ನು ನೋಡಕ್ ಹೋಗಿದ್ದಾನೆ. ಈ ಮಾತು ಕೇಳ್ಕೊಂಡು ತನ್ನ ಸ್ವಾಮಿನಿ ಲಕ್ಷ್ಮಿಗೆ ಮನಸ್ಸು ದುಃಖ ಆಗ್ಬಿಡುತ್ತೆ. ದ್ವಾರಕಾದಲ್ಲಿ ಅಷ್ಟು ಸಂಪತ್ತು ಬಿಟ್ಬಿಟ್ಟು ವೃಂದಾವನ್ಗೂ ಅಲ್ಲಿ ಏನಿದೆ ಸಂಪತ್ತು ಅಂತ ಲಕ್ಷ್ಮಿಗೆ ದುಃಖ ಆಯ್ತು ಅಂತೆ. ಅದಕ್ಕೋಸ್ಕರನೇ ಇಷ್ಟು ಸಂಪತ್ತು ಹಾಗೂ ಐಶ್ವರ್ಯನ ಬಿಟ್ಬಿಟ್ಟು ಜಗನ್ನಾಥನ ವೃಂದಾವನ್ಗೆ ಯಾಕೆ ಹೋದ ನೋಡಕ್ಕೆ. ಈ ಮಾತನ್ನ ಅವನಿಗೆ ತೋರ್ಸೋದಿಕ್ಕೆ ತಾನು ಸಮಸ್ತ ಸಂಪತ್ತಿನ ಮೂಲಕ ಲಕ್ಷ್ಮಿ ಅಲ್ಲಿ ಹೋಗ್ತಾಳೆ, ಬಂದಿದ್ದಾಳೆ. ಆಮೇಲೆ ಲಕ್ಷ್ಮೀಜಿ ಲಕ್ಷ್ಮಿಯ ದಾಸಿಯರು ಭಗವಾನ್ ಜಗನ್ನಾಥನ ಸೇವಕರನ್ನ ಹೇಳೋದು ಏನ್ ಹೇಳ್ತಾರೆ, ನಿಮ್ಮ ಪ್ರಭು ಜಗನ್ನಾಥ ಲಕ್ಷ್ಮಿಯ ಇಷ್ಟು ಐಶ್ವರ್ಯನ ಬಿಟ್ಬಿಟ್ಟು ಪತ್ರ ಫಲ ಹೂವ ಲೋಭದಿಂದ ಪುಷ್ಪವನದಲ್ಲಿ ಬಂದ್ಬಿಟ್ಟಿದ್ದಾನೆ. ನಿಮ್ಮ ಸ್ವಾಮಿಯೇನೋ ತುಂಬಾ ಚತುರ ಶಿರೋಮಣಿ ವಿದಗ್ಧ, ಆದರೂ ಅಷ್ಟು ಮೂರ್ಖನು ಆಗಿದಾನಲ್ಲ ಯಾಕೆ ಶೀಘ್ರವಾಗಿ ಅವನ್ನ ನಮ್ಮ ಸ್ವಾಮಿನಿ ಲಕ್ಷ್ಮಿಯರ ಮುಂದೆ ಕರ್ಕೊಂಬನ್ನಿ ಅಂತ ಇಷ್ಟ ಹೇಳ್ಬಿಟ್ಟು ಲಕ್ಷ್ಮಿ ದಾಸಿಯರು ಜಗನ್ನಾಥನ ಸೇವಕನ್ನ ಅವ್ರನ್ನ ಸೊಂಟನ ತಮ್ಮ ಬಟ್ಟೆಗಳನ್ನ ಹಾಕಿ ಕಟ್ಟಾಕಿ ಲಕ್ಷ್ಮಿಯ ಚರಣ ಕಮಲಗಳಲ್ಲಿ ಪ್ರಣಾಮ ಮಾಡಿಸ್ತಾರೆ. ಆಮೇಲೆ ದಂಡದ ರೂಪದಲ್ಲಿ ದನ ಎಲ್ಲ ತಗೊಂಡ್ಬಿಡ್ತಾರೆ, ಹಾಗೂ ಅನುನಯ ವಿನಯ ಮಾಡ್ತಾರೆ. ಆಮೇಲೆ ಜಗನ್ನಾಥ ರಥದ ಮೇಲೆ ಒಂದೆರಡು ಹೊಡಿತಾರೆ ಕೋಪದಿಂದ. ಹಾಗೂ ಈ ಜಗನ್ನಾಥನ ಸೇವಕರು ಅವ್ರೇನೋ ಚೋರಿ ಅಂದ್ರೆ ಕಳ್ಳರು ಇರಬೇಕು ಅನ್ನೋ ಭಾವನೆಯಿಂದ ಅವ್ರನ್ನ ವ್ಯವಹಾರ ಮಾಡ್ತಾಳೆ. ಕೊನೆಯಲ್ಲಿ
ಜಗನ್ನಾಥನ ಸೇವಕರು ಲಕ್ಷ್ಮಿಯ ಸಮಕ್ಷ ಲಕ್ಷ್ಮಿಯ ಮುಂದೆ ಆತ್ಮ ಸಮರ್ಪಣೆ ಮಾಡಿ ತಮ್ಮ ಕೈಗಳನ್ನ ಜೋಡಿಸ್ಕೊಂಡು ಹೀಗೆ ಜಗನ್ನಾಥನ ನಿಮ್ಮ ಮುಂದೆ ಬೇಗ ತಂದ್ಬಿಟ್ಬಿಡ್ತೀವಿ. ಸೊ ಯಾವಾಗ ಜಗನ್ನಾಥನ ಸೇವಕರು ಈ ಪ್ರತಿಜ್ಞೆ ಮಾಡ್ತಾರೋ ಆವಾಗ ಲಕ್ಷ್ಮಿ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಟ್ಯಾಕ್ಸ್ ಹಾಕ್ಬಿಟ್ಟು ಸಜಾ ಮಾಡಿ ಅವ್ರನ್ನ ಬಿಟ್ಬಿಡ್ತಾರೆ. ತಾನು ಶಾಂತನಾಗಿ ತನ್ನ ತಿರ್ಗ ನನ್ನ ಮನೆಗೆ ಬಂದ್ಬಿಡ್ತಾಳೆ ವಾಪಸ್ಸು. ಆವಾಗ ಶ್ರೀವಾಸ್ ಪಂಡಿತ್ ಸ್ವರೂಪ್ ದಾಮೋದರ ಜೊತೆ ನನ್ನ ಲಕ್ಷ್ಮಿಯ ಸಂಪತ್ತಿನ ವರ್ಣನೆ ಮಾಡೋದಕ್ಕೆ ಯಾವುದೇ ವಾಕ್ಯದಿಂದ ಸಂಭವವಿಲ್ಲ. ನಿಮ್ಮ ಗೋಪಿಯರೇನೋ ತಮ್ಮ ಹಸುಗಳ ಹಾಲು, ತುಪ್ಪ, ಮೊಸರು, ಆಮೇಲೆ ಬೆಣ್ಣೆ ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಜೀವನ ವ್ಯಾಪನ ಮಾಡ್ತಾರೆ. ಅವರು ಕುಂಜಗಳಲ್ಲಿ ಇರ್ತಾರೆ. ವೃಂದಾವನದಲ್ಲಿ ಮಥುರಾ ಹಾಗೂ ದ್ವಾರಕಾದಲ್ಲಿ ಸಮಾನ ದೊಡ್ಡ ದೊಡ್ಡ ಮಹಲ್ಸು ಅರಮನೆಗಳು ಇಲ್ಲ. ಅವರು ವನದ ಪುಷ್ಪದ ಆಭೂಷಣ ಮಾಡ್ಕೊಳ್ತಾರೆ. ದ್ವಾರಕಾವಾಸಿ ಜೊತೆ ಹತ್ರದಲ್ಲಿ ಸ್ವರ್ಣ, ಹೀರೆ, ಮೋತಿ ಹಾಗೂ ರತ್ನಗಳ ಆಭೂಷಣ ಇದೆ. ನನ್ನ ಠಾಕೂರ್ ರಾಣಿ ಅಂತೂ ರತ್ನದ ಸಿಂಹಾಸನದ ಮೇಲೆ ಕೂತ್ಕೊಳ್ತಾಳೆ ಲಕ್ಷ್ಮಿ. ಆಗ ನಾರದನ ಸ್ವಭಾವ ಇರುವ ಶ್ರೀವಾಸ್ ಪಂಡಿತನ ವಚನಗಳನ್ನು ಕೇಳ್ಬಿಟ್ಟು ಮಹಾಪ್ರಭುಗಳು ಭಕ್ತರು ನಗುತ್ತಾರೆ. ಮಹಾಪ್ರಭು ಹೇಳ್ತಾರೆ, ಶ್ರೀವಾಸ್ ನಿನ್ನ ಸ್ವಭಾವ ನಾರದ ಮುನಿ ತರ. ಈಶ್ವರನ ಪ್ರಭಾವದಿಂದ ನಿನಗೆ ಐಶ್ವರ್ಯ ಭಾವನೆ ಚೆನ್ನಾಗಿದೆ ಅನ್ಸುತ್ತೆ. ಆದರೆ ಈ ಸ್ವರೂಪ್ ದಾಮೋದರಂತೂ ಶುದ್ಧ ವ್ರಜವಾಸಿ. ಆ ಐಶ್ವರ್ಯ ಅವರು ಅದಕ್ಕೆ ಮನ್ನಣೆ ಕೊಡಲ್ಲ. ಅವರು ಶುದ್ಧ ಪ್ರೇಮದಿಂದ ಮಗ್ನರಾಗಿರ್ತಾರೆ. ಆಗ ಸ್ವರೂಪ್ ದಾಮೋದರ ಹೇಳ್ತಾರೆ, ಇದನ್ನ ಕೇಳ್ಬೇಕು ನೀವು. ಇದನ್ನ ತುಂಬಾ ಮುಖ್ಯ. ಏನಂದ್ರೆ ಶ್ರೀವಾಸ್ ಸ್ವರೂಪ್ ದಾಮೋದರ ಶ್ರೀವಾಸ್ ಈ ತರ ಮಾತಾಡೋದೆಲ್ಲ ಕೇಳ್ಬಿಟ್ಟು, ಶ್ರೀವಾಸ್ ಕೇಳು, ಧ್ಯಾನದಿಂದ ಕೇಳು. ನಿನಗೆ ಅಪ್ರಾಕೃತ ವೃಂದಾವನದ ಐಶ್ವರ್ಯ ನಿನಗೆ ಗೊತ್ತಿಲ್ಲ. ವೃಂದಾವನದ ಸಹಜ ಐಶ್ವರ್ಯ ಸಾಗರದ ಸಮಾನ ಅಷ್ಟು ವಿಶಾಲ. ಹಾಗೂ ದ್ವಾರಕಾ ಹಾಗೂ ವೈಕುಂಠದ ಐಶ್ವರ್ಯ ಆ ಸಾಗರದ ಒಂದು ಬಿಂದು ಸಮಾನ, ಒಂದು ಕಣ, ಒಂದು ತೊಟ್ಟು ಸಮಾನ. ಗೊತ್ತಾಯ್ತಲ್ಲ? ವೃಂದಾವನದ ಸಹಜ ಐಶ್ವರ್ಯ ಅದು ಸಾಗರ ಸಮಾನ ಅಂತಿದ್ರೆ, ಸಾಗರ ಅಂದ್ರೆ ಸಮುದ್ರ. ಹಾಗೂ ದ್ವಾರಕಾ ವೈಕುಂಠ ಐಶ್ವರ್ಯ ಎಲ್ಲ ವೈಕುಂಠ ಸೇರಿದ್ರೆ ಆ ಸಾಗರದ ಒಂದು ಬಿಂದು, ಒಂದು ಡ್ರಾಪ್, ಒಂದು ಗೊತ್ತಾಯ್ತಲ್ಲ, ಒಂದು ಡ್ರಾಪ್ ಇದ್ದಾಗೆ. ನೋಡಿದ್ರ? ಬಾ, ಸಾಗರ ಎಲ್ಲಿ, ಒಂದು ಬಿಂದು ಎಲ್ಲಿ, ಒಂದು ಡ್ರಾಪ್. ಹಾಗೆ ಬಾ ವೃಂದಾವನದ. ಆಮೇಲೆ ಇದಕ್ಕೆ ಇದು ಬ್ರಹ್ಮ ಸಂಹಿತ ಶ್ರೀಯ ಕಾಂತ ಪರಮ ಪುರುಷ ಕಲ್ಪತರೋ ಧ್ರುಮಾ ಭೂಮಿಶ್ಚಿಂತಾಮಣಿ ಗಣಮಯಿ ತೋಯಮೃತಂ ಕಥಾಗಾನಂ ನಾಟ್ಯಂ ಗಮನಮಪಿ ವಂಶಿ ಪ್ರಿಯ ಸಖಿ ಚಿದಾನಂದಂ ಜ್ಯೋತಿ ಪರಮಪಿ ತದಸ್ವಾದ್ಯಾಮಪಿ ಚ. ಪರಮ ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣ ಎಷ್ಟು ಐಶ್ವರ್ಯ ಇದೆ ಅಂದ್ರೆ ಅದು ಅವೆಲ್ಲನು ಅವನ ನಿಜಧಾಮ ವೃಂದಾವನದಲ್ಲಿ ಪೂರ್ಣ ರೂಪದಲ್ಲಿ ಪ್ರಕಾಶಿತವಾಗಿರುತ್ತದೆ. ಆಯ್ತಾ? ಹೇಗೆ ಭಗವಂತ ಪುರುಷೋತ್ತಮ
ಐಶ್ವರ್ಯ ಎಲ್ಲಾನು ಪೂರ್ಣ ರೂಪದಲ್ಲಿ ವೃಂದಾವನಲ್ಲಿ ಪ್ರಕಾಶಿತವಾಗಿದೆ. ಅಲ್ಲಿ ಬೇರೆ ಜಾಗದಲ್ಲಿ ವೈಕುಂಠ ಅಲ್ಲೆಲ್ಲ ಬಿಂದು ಮಾತ್ರದಲ್ಲಿ ಅದೊಂದು ಆಗಿದೆ. ಗೊತ್ತಾಯ್ತು. ಭೂಮಿ ಬೃಂದಾವನದಲ್ಲಿ ಅದು ಭೂಮಿ ಚಿಂತಾಮಣಿಮಯಿ ಸಮಸ್ತ ಭವನ ರತ್ನಗಳಿಂದ ನಿರ್ಮಿತವಾಗಿದೆ. ಅಲ್ಲಿಯ ದಾಸಿಯರು ಕೂಡ ಚರಣಗಳಲ್ಲಿ ಚಿಂತಾಮಣಿಯ ಮಾಡಿರೋ ನುಪುರ ಅವರು ನುಪುರನ್ನ ಧರಿಸ್ತಾರೆ. ಅಲ್ಲಿನ ವೃಕ್ಷ ಕಲ್ಪವೃಕ್ಷ. ಆದರೆ ವ್ರಜವಾಸಿ ಆ ವೃಕ್ಷಗಳಿಂದ ಕೇವಲ ಹೂವ ಹಾಗೂ ಫಲ ಹಣ್ಣುಗಳನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ. ಏನ್ ಬೇಕಾದ್ರೂ ಕೊಡ್ಬೋದು, ವಜ್ರ ವೈಢ್ಯ ಎಲ್ಲ, ಬಟ್ ಅವರು ಬೇಕಾಗಿರೋದು ಹೂವ ಹಾಗೂ ಹಣ್ಣು ಅಷ್ಟೇ ಕಾಮನೆ ಮಾಡೋದು. ಅಲ್ಲಿನ ಅಸಂಖ್ಯ ಹಸುಗಳು ಕಾಮಧೇನು ಅಂದ್ರೆ ಎಲ್ಲಾನು ಕೊಡುತ್ತೆ. ಒಂದ್ಸಾರಿ ಕಾಮಧೇನುವಿಂದ ವಸಿಷ್ಠ ಮುನಿಯನು ಒಂದು ಲಕ್ಷಾಂತರ ಸೈನಿಕನ್ನೇ ಅದು ಕೊಟ್ಬಿಡ್ತು, ರಿಲೀಸ್ ಆಗೋಯ್ತು. ಅವನ ಅಲ್ಲಿ ಎಂಥದ್ದು ಮಾಡೋಕ್ಕಾಗಲಿಲ್ಲ ರಾಜ. ಈ ವಸಿಷ್ಠ ಮುನಿ ಅವತ್ತು ವಿಶ್ವಾಮಿತ್ರ ಕಥೆನಲ್ಲಿ ಬರುತ್ತೆ. ಸೊ ಬಟ್ ಇವ್ರು ಏನು ಕಾಮನೆ ಮಾಡ್ತಾ ಇದ್ರು ಅಂತ ಕಾಮಧೇನು ಏನು ಕೊಡ್ಬೋದು? ವ್ರಜವಾಸಿ ಅದರಿಂದ ಕೇವಲ ಹಾಲು ಮಾತ್ರ ಯಾಚನೆ ಮಾಡ್ತಾ ಇದ್ರು, ಬೇರೆ ಸಂಪತ್ತಿಗೆ ಅಲ್ಲ. ವ್ರಜವಾಸಿಯ ಸಾಧಾರಣ ಮಾತಾಡೋದೇ ಗೀತ, ಅವರ ಸ್ವಾಭಾವಿಕ ನಡೆಯೋದೇ ನೃತ್ಯ. ಆ ಧಾಮದ ನೀರು ಅಮೃತ ಹಾಗೂ ಚಿನ್ಮಯ ಜ್ಯೋತಿಯ ದ್ವಾರ ಅದು ಸ್ವತಃ ಪ್ರಕಾಶಿತವಾಗಿದೆ. ಈಗ ಇಲ್ಲಿನ ಅಮೃತ ಅಲ್ಲಿನ ಈಗ ದೇವತೆಗಳ ಅಮೃತ ಏನು ವ್ಯತ್ಯಾಸ ಅಂತ ನಿಮಗೆ ಸಂದೇಹ ಬರ್ಬೋದು. ದೇವತೆಗಳ ಈ ಲೌಕಿಕ ಈ ಪ್ರಾಪಂಚಿಕ ದೇವತೆಗಳು ಅಂದ್ರೆ ಇಂದ್ರ ಇರೋ ವಸ್ತು ಸ್ವರ್ಗದ ಅಲ್ಲಿರೋ ಅಮೃತ ಅಲ್ಲ, ವಿಷ. ನೀವು ಯಾಕೆ ಹೇಳ್ಬೋದು. ಈ ಅಮೃತದಿಂದ ಈ ಲೌಕಿಕ ದೇವತೆಗಳ ಅಮೃತ ಏನು, ನಿಮಗೆ ಒಂದು ಬ್ರಹ್ಮನ ಒಂದು ದಿವಸದಲ್ಲಿ 14 ಇವ್ರು ಬರ್ತಾರೆ. ಸೊ ಒಂದು ಅಂದ್ರೆ ಸುಮಾರು 72 ಚತುರ್ಯುಗ ಅಷ್ಟು ನಿಮಗೆ ಆಯುಸ್ಸು ಇರುತ್ತೆ. ಆಯುಸ್ಸು ಅಷ್ಟೇ. ಆಮೇಲೆ ತಿರ್ಗಾ ದೇಹತ್ಯಾಗ ಮಾಡಬೇಕು ದೇವತೆಗಳು. ಸೊ ಅಷ್ಟು ಆಯುಸ್ಸು ಜಾಸ್ತಿ ಆಗುತ್ತೆ ಈ ಅಮೃತದಿಂದ, ಅಷ್ಟೇನೆ, ಇನ್ನೆಂಥದ್ದು ಇಲ್ಲ. ಸೊ ಇಂದ್ರ ಅಷ್ಟು ಅಮೃತ ತೊಳ್ತಾ ಇದ್ರು, ಅವನು ಭಯ ಇದೆಯಾ? ಅಯ್ಯೋ, ನನ್ನ ಈಗ ಈ ದೇಶದ ರಾಜಕೀಯರು, ಪ್ರಪಂಚದಲ್ಲಿ ರಾಜಕೀಯರು ಇದ್ದಾಗ ನನ್ನ ಸೀಟ್ ಯಾವಾಗ ಇನ್ಯಾರಾದ್ರು ಬಂದು ಕದ್ದು ಬಿಡ್ತಾರೋ ಭಯ. ಹಾಗೆ ಇನ್ನೊಂದು, ಅದಕ್ಕೆ ಯಾರಾದರೂ ಅಶ್ವಮೇಧ ಯಜ್ಞ ಜಾಸ್ತಿ ಮಾಡ್ಬಿಟ್ರೆ 99 100 ಮಾಡ್ಬಿಟ್ರೆ ಮುಗೀತು. ಯಾಕಂದ್ರೆ 100 ಮಾಡಿದ್ರೆ ಇಂದ್ರ ಪದವಿ ಬರುತ್ತೆ ಅಂತ ಒಂದು ಇದಿದೆ. 100 ಮಾಡಕ್ ಬಿಡಲ್ಲ ಅವನು. ಯಾಕಂದ್ರೆ ಬಂದ್ಬಿಟ್ರೆ ನನ್ನ ಪೊಸಿಷನ್ ಅವನು ಹೊಟ್ಟೋಗುತ್ತೆ. ಸೊ ಮನಸ್ಸಲ್ಲಿ ಶಾಂತಿ ಇರಕ್ಕೆ ಸಾಧ್ಯನಾ? ಆ ಕಾಮನೆ ಇದ್ದೆ. ಸೊ ಈ 14 ಜನ ಮನ್ಮಂತ್ರ ಸೊ ಒಂದು ಮನ್ಮಂತ್ರವರೆಗೂ ಅವನು ಜೀವ ಇರ್ತಾನೆ ಅಷ್ಟೇ, ಇನ್ನೇನಿಲ್ಲ. ಆಕ್ಚುಲಿ ಇದು ವಿಷ. ಯಾಕಂದ್ರೆ ನಮಗೆ ಸಂತೋಷ ಕೊಡ್ತಾ ಇಲ್ಲ, ದುಃಖನೇ ಕೊಡ್ತಾ ಇದೆ. ಆದ್ರೆ ಇಲ್ಲಿನ ಅಮೃತ ಬೇರೆ. ಇದು ನಿರಂತರವಾಗಿ
ಅಷ್ಟು ಸಂತೋಷ, ಅಷ್ಟು ಕೊಡುತ್ತೆ. ಸೊ ಅದಕ್ಕೇನೆ ಇಲ್ಲಿನ ನೀರು ಅಮೃತ ಸಮಾನ. ಯಾವ ಅಮೃತ? ಆ ಅಮೃತ ಅಲ್ಲ, ಇದು ಬೇರೆ. ಕೃಷ್ಣ ಪ್ರೇಮ ಕೊಡು. ಆ ಆ ಸಂತೋಷಕ್ಕೆ ಇದೇ ಇಲ್ಲ. ಅನಂತ ಆ ಚಿನ್ಮಯ ಜ್ಯೋತಿ ದ್ವಾರ ಅದು ಸ್ವತಃ ಪ್ರಕಾಶಿತ. ಅಲ್ಲಿನ ಎಲ್ಲ ಗೋಪಿಯರು ಲಕ್ಷ್ಮೀಮಯ. ತಮ್ಮ ಅದ್ಭುತ ಗುಣಗಳಿಂದ ವೈಕುಂಠ ಹಾಗೂ ದ್ವಾರಕದ ಲಕ್ಷ್ಮಿಗಳನ್ನ ಪರಾಜಿತ ಮಾಡುವಂಥವರು. ಈಗ ಗೋಲಕುಂದವನದಲ್ಲಿರೋ ಲಕ್ಷ್ಮಿಗಳು, ದ್ವಾರಕಾ ಲಕ್ಷ್ಮಿಗಳು ಏನು ವ್ಯತ್ಯಾಸ ಇದೆ? ತಮ್ಮ ಅದ್ಭುತ ಗುಣಗಳಿಂದ ವೃಂದಾವನಲ್ಲಿರೋ ಲಕ್ಷ್ಮಿ ಗೋಪಿಯರು ವೈಕುಂಠ ಹಾಗೂ ದ್ವಾರಕದ ಲಕ್ಷ್ಮಿಯನ್ನ ಪರಾಜಿತ ಮಾಡಿಬಿಡ್ತಾರೆ. ಅದಕ್ಕೆ ಗೋಪಿಯರು ತುಂಬಾ ಪ್ರಿಯ ಕೃಷ್ಣನಿಗೆ. ಬೃಹತ್ ಭಾಗವತಾಮೃತವನ್ನು ನೋಡಿದ್ವಲ್ಲ, ಕೃಷ್ಣ ಅಳ್ತಾ ಇದ್ದಾನ ಅಲ್ಲಿ, ಸಂತೋಷವಾಗಿಲ್ಲ ಅಲ್ಲಿ. ರಾಣಿಯನ್ನು ನೆನೆಸ್ಕೊಳ್ಳೋದೇ ಇಲ್ಲ. ಅವರೇ ಹೇಳ್ತಾರೆ, ಎಂದು ನೆನೆಸ್ಕೊಳ್ಳೋದೇ ಇಲ್ಲ. ನಮ್ಮನ್ನು ಎಂದಾದ್ರೂ ಕನಸಲ್ಲಾದ್ರೂ ನಮ್ಮ ಮಾತಾಡ್ತಾನ ಇಲ್ಲ. ಈಗ ಯಾಕೆ ಕೃಷ್ಣ ರುಕ್ಮಿಣಿನ ಮದ್ವೆ ಆದ? ಯಾಕೆ? ರುಕ್ಮಿಣಿ ಬಯಸಿದ್ಲು ಅವನ್ನ. ಕಾಗದ ಬರೆದ್ಲು, ಚೀಟಿ. ನಾನು ಬಂದು ಕರ್ಕೊಂಡೋಗಿ ಮದುವೆ ಮಾಡಲಿಲ್ಲ ಅಂದ್ರೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ. ಕೃಷ್ಣ ಏನು ಮಾಡ್ತಾನೆ ಅವಾಗ? ಅವಳು ಭಕ್ತಳು, ಮಾಡಲೇಬೇಕಾಯ್ತು. ಆಮೇಲೆ ಬೇರೆ ನಿಮ್ಗಾಗಲೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್, 16,107 ಮಹಿಷಿಯರು ಅಂದರೆ ರಾಣಿ ಯಾರು? ರುಕ್ಮಿಣಿಯ ಪ್ರಕಾಶನೇ ಅವರೆಲ್ಲ. ಸೊ ಅಲ್ಲಿನ ವಂಶಿ ಪ್ರಿಯ ಸಖಿ ಕಾರ್ಯ ಮಾಡುತ್ತದೆ. ಯಾಕೆಂದ್ರೆ ಅದು ವಂಶಿ ಕೊಳಲು ಹೋಗ್ಬಿಟ್ರೆ ಕೃಷ್ಣ ಎಲ್ಲರೂ ಕರ್ಕೊಂಬರುತ್ತೆ. ಅವನು ಒಂದು ಮೆಸೇಜ್ ಹಾಕ್ಬಿಟ್ರೆ, ಒಂದು ಕೂರ್ಬಿಟ್ರೆ ಅವನಿಗೆ ಆ ಒಂದು ವಾಣಿ ಮೆಸೇಜು ಎಲ್ಲ ಗೋಪಿಯರಿಗೂ ಹೋಗುತ್ತೆ. ಬೇರೆ ಬೇರೆ ರೀತಿ. ಒಂದೇ ಕೊಳಲು, ಆದರೆ ಒಬ್ಬೊಬ್ಬ ಗೋಪಿಗೆ ಒಂದೊಂಥರ ಮೆಸೇಜ್ ಹೋಗುತ್ತೆ. ಸೊ ಅದಕ್ಕೆ ಪ್ರಿಯ ಸಖಿಯ ಕಾರ್ಯ ಮಾಡುತ್ತೆ. ಕೃಷ್ಣ ರಸಿಕ ಶೇಖರ, ಆದ್ರಿಂದನೇ ಪರಮ ಉನ್ನತ ಉಜ್ವಲ ಪ್ರೇಮದ ರಸಾಸ್ವಾದನೆ ಮಾಡ್ತಾ ಇರ್ತಾನೆ. ಅವನು ಬೇರೆ ಭಾವ ಹಾಗೂ ಪ್ರೇಮ ಪೂರ್ಣದಿಂದ ಸಂತುಷ್ಟನಾಗೋದಿಲ್ಲ. ಈ ಉನ್ನತ ಉಜ್ವಲ ರಸ ಕೇವಲ ವೃಂದಾವನ ಗೋಪಿಯರಲ್ಲೇ ಇರೋದು. ಆದ್ರಿಂದ ಶ್ರೀಕೃಷ್ಣ ದ್ವಾರಕದ ಧಾಮದಲ್ಲಿ ಪ್ರಕಟ ಐಶ್ವರ್ಯನ ಬಿಟ್ಟುಬಿಟ್ಟು ಮಾಧುರ್ಯಮಯ ವೃಂದಾವನದಲ್ಲಿ ಸದಾ ನಿವಾಸ ಮಾಡ್ತಾನೆ. ಶ್ರೀ ಸ್ವರೂಪ್ ದಾಮೋದರ್ ವೃಂದಾವನದ ಮಹಿಮೆ ಕೇಳಿದಾದ್ಮೇಲೆ ಶ್ರೀವಾಸ್ ಪಂಡಿತ ಭಾವ ಪರಿವರ್ತನೆ ಆಯಿತು. ಅದರಲ್ಲಿ ಕೃಷ್ಣನ ಪ್ರಿಯ ಸಖ ಮಧುಮಂಗಳನ ಆವೇಶ ಬಂದ್ಬಿಡ್ತು. ಅವನು ವ್ರಜದ ಭಾವದಲ್ಲಿ ವಿಭೋರನಾಗಿ ನೃತ್ಯ ಮಾಡಕ್ಕೆ ಶುರು ಮಾಡಿದ. ಹಾಗೂ ಬಗಲ್ ಅವನ ಇದು ಭಜೆ ಮಾಡುತ್ತಾ ಅದನ್ನು ಊದುತ್ತಾ ಜೋರಾಗಿ ನಗ್ತಾನೆ. ರಾಧಾಜಿ ಶುದ್ಧ ಪ್ರೇಮ ಮಹಿಮೆ ಕೇಳಿ ಮಹಾಪ್ರಭುಗಳು ಪ್ರೇಮಾವಿಷ್ಟರಾಗಿ ನೃತ್ಯ ಮಾಡಕ್ಕೆ ಶುರು ಮಾಡ್ತಾರೆ. ಹಾಗೂ ಸ್ವರೂಪ್ ಧಾಮದ ಕೀರ್ತನೆ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಈಗ ಎಷ್ಟಾಯ್ತು?
ಓಹ್! ಕಮ್ಮಿ ಆಗೈತಾ? ನಾವು ಆ, ಸಮಯ ಆಯ್ತು ಇಲ್ಲಿ. 9:30 ಆಗೈತೆ. ನಾವು ಇಲ್ಲಿಗೆ ಸಮಾಪ್ತಿ ಮಾಡಿ ಮುಂದಿನ ವಾರ ತಿರ್ಗಾ ಶುರು ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದ, ಪ್ರಣಾಮ್ ಎಲ್ರಿಗೂ. ಸ್ವಲ್ಪ ಲೇಟ್ ಕ್ಷಮಿಸ್ಬಿಡಿ. ವಂಶಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ